ॐ अर्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधात् भगवद्गीते भवद्वेषिणी भगवद्गीते भवद्वेषिणी। हरि ओम। ಶ್ರೀಮದ್ಭಗವದ್ಗೀತೆಯ ಉಪನ್ಯಾಸ ಮಾಲಿಕೆಗೆ ಪಾಂಚಜನ್ಯ ಎಂಬಂತಹ ತಲೆಬರಹವನ್ನ ಕೊಟ್ಟು ಅದರ ಅಡಿಯಲ್ಲಿ ಸುಮಾರು 49 ತರಗತಿಗಳನ್ನ ನಡೆಸಿದ್ದಾಯಿತು. 3ನೇ ಅಧ್ಯಾಯವೂ ಕೂಡ ಯಥಾಮತಿ ಯಥಾಶಕ್ತಿ ಚಿಂತನೆ ಮಾಡಿ ಮುಗಿಸಿದ್ದಾಯಿತು. ಒಮ್ಮೆ ಸಿಂಹಾವಲೋಕವನ್ನ ಮಾಡಿಕೊಂಡು ಮತ್ತೆ 4ನೇ ಅಧ್ಯಾಯವನ್ನ ಆರಂಭ ಮಾಡೋಣ. ಒಮ್ಮೊಮ್ಮೆ ಏನಾಗುತ್ತೆ, ಮುಂದಿನ ಶ್ಲೋಕಗಳನ್ನ ಕಲಿತಾ ಇದ್ದ ಹಾಗೆ ಹಿಂದಿನ ಶ್ಲೋಕಗಳ ಅರ್ಥ ತಾತ್ಪರ್ಯಗಳು ನಮ್ಮ ಸ್ಮೃತಿಯ ಪಟಲದಿಂದ ಸ್ವಲ್ಪ ದೂರವಾಗ್ತದೆ. ಅದಕ್ಕೆ ಆಗಾಗ ಸಿಂಹಾವಲೋಕನ ಅಂತ ಹೇಳ್ತಾರೆ. ಹಿಂದಕ್ಕೆ ನೋಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗದಲ್ಲಿ ಯಾವ ಉಪದೇಶವನ್ನ, ಅಂದ್ರೆ ಆಧ್ಯಾತ್ಮಿಕ ಉಪದೇಶವನ್ನ ನಾವು ಕಾಣೋದಿಲ್ಲ. ಧರ್ಮದ ಉಪದೇಶವನ್ನ ಅರ್ಜುನನು ಕೃಷ್ಣನಿಗೆ ಕೊಟ್ಟದ್ದು ಕಾಣ್ತೇವೆ. ಆಧ್ಯಾತ್ಮಿಕ ಉಪದೇಶ ಆರಂಭ ಆಗ್ತಕ್ಕಂಥದ್ದು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ. ಅಶೋಚ್ಯಾನನ್ವ ಶೋಚಸ್ತ್ವಂ, ಅಲ್ಲಿಂದ ಭಗವಂತನ ಉಪದೇಶ ಆರಂಭ ಆಗ್ತದೆ. ಹಾಗಾದ್ರೆ 1ನೇ ಅಧ್ಯಾಯ ಯಾಕಿದೆ ಅಂದ್ರೆ ಪೂರ್ವ ಪೀಠಿಕೆ ಉಪೋದ್ಘಾತ ಅಂತ ಹೇಳ್ತಾರೆ. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಅದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನವನ್ನ ತಿಳಿದುಕೊಂಡು ನಾವು ಕಾರ್ಯಪ್ರವೃತ್ತರಾಗಬೇಕು. ಅಧ್ಯಯನವಾಗಲಿ ಅಥವಾ ಯಾವುದೇ ಕಾರ್ಯವಾಗಲಿ ಅನುಬಂಧ ಚತುಷ್ಟಯವನ್ನು ತಿಳ್ಕೊಳ್ಬೇಕು ಎಂದು ಸತ್ಸಂಪ್ರದಾಯ. ಯಾವುದದು ಅನುಬಂಧ ಚತುಷ್ಟಯ? ಈ ಗ್ರಂಥಾಧ್ಯಯನಕ್ಕೆ ನಾನು ಅಧಿಕಾರಿಯೇ, ಈ ಗ್ರಂಥದಲ್ಲಿರ್ತಕ್ಕಂತಹ ವಿಷಯ ಯಾವುದು, ಈ ಗ್ರಂಥವನ್ನ ಅಧ್ಯಯನ ಮಾಡುವುದರಿಂದ ನಮಗೇನು ಪ್ರಯೋಜನವಾಗ್ತದೆ, ಮತ್ತು ಈ ಗ್ರಂಥಕ್ಕೂ ನನಗೂ ಯಾವ ಸಂಬಂಧವಿದೆ, ಅಥವಾ ಗ್ರಂಥಕ್ಕೂ ವಿಷಯಕ್ಕೂ ಯಾವ ಸಂಬಂಧ ಇದೆ, ಈ 4 ಸಂಗತಿಗಳನ್ನ ತಿಳಿದಿರಬೇಕು. ಇದಕ್ಕೆ ಅನುಬಂಧ ಚತುಷ್ಟಯ. ಇದನ್ನೇ ಪೀಠಿಕೆಯ ರೂಪದಲ್ಲಿ ಗ್ರಂಥದ ಆರಂಭದಲ್ಲಿ ಕೊಡ್ತಾರೆ. ಹಾಗೆ ಅರ್ಜುನ ವಿಷಾದ ಯೋಗ ಅನ್ನುವಂಥದ್ದು ಆ ದೃಷ್ಟಿಯಿಂದ ಸೇರಿಸಲ್ಪಟ್ಟಿರ್ತಕ್ಕಂಥ ಭಾಗ. ಗೀತಾಧ್ಯಯನಕ್ಕೆ ಯಾರು ಅಧಿಕಾರಿ ಎಂಬುದನ್ನು ಸೂಚಿಸುತ್ತದೆ. 1ನೇ ಅಧ್ಯಾಯದಲ್ಲಿ ತನ್ನವರ ಸೇನೆಯನ್ನ ನೋಡಿ, ಎರಡೂ ಬಳಗದಲ್ಲಿರ್ತಕ್ಕಂತಹ ಸೇನೆಯನ್ನ ನೋಡಿ ತನ್ನವರೇ ಅಲ್ಲಿ ಇದ್ದಾರೆ ಎನ್ನುವುದನ್ನು ಕಂಡುಕೊಂಡ ಮೇಲೆ ಅರ್ಜುನನ ಮನಸ್ಸಲ್ಲಿ ರಾಗ ಉಂಟಾಯಿತು, ಅಟ್ಯಾಚ್ಮೆಂಟ್ ಉಂಟಾಯಿತು. ರಾಗ ಹೃದಯಕ್ಕೆ ಬಂದ ತಕ್ಷಣ ಶೋಕ ಉತ್ಪತ್ತಿ ಆಯಿತು. ಶೋಕದಿಂದಾಗಿ ಮೋಹ ಆವರಿಸಿತು. ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ಶೋಕ ಅಂದ್ರೆ ಸಾರೋ ದುಃಖ, ಮೋಹ ಅಂದ್ರೆ ಅವಿವೇಕ. ರಾಗ ಶೋಕ ಮೋಹ ಇದಕ್ಕೆ ಸಂಸಾರ ಎಂಬುದಾಗಿ ಹೇಳ್ತಾರೆ. ಈ ಸಂಸಾರ ರೋಗ
ಅವನ ಹೃದಯಕ್ಕೆ ಅಡರಿಕೊಂಡಿತು. ಆದ್ದರಿಂದ ಅದರಿಂದ ಹೊರಗಡೆಗೆ ಬರಲಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಾನೆ. ಈ ಸಂಸಾರ ಎನ್ನುವಂತಹ ರೋಗ ಬಂದಾಗ ಅರ್ಜುನ ಮಾಡಿದ ಮೊದಲ ಕೆಲಸ ಏನಂದ್ರೆ ತಾನೇ ಮೆಡಿಸಿನ್ ಮಾಡ್ಕೊಳ್ತಾನೆ, ಸ್ವಯಂ ಔಷಧಿ ಕೊಟ್ಟುಕೊಳ್ತಾನೆ. ಕೆಲವೊಂದು ರೋಗಗಳಿಗೆ ನಾವೇ ಔಷಧಿ ಮಾಡ್ಕೊಂಡ್ರು ನಡೀತದೆ, ಬಟ್ ಎಲ್ಲಾ ರೋಗಕ್ಕೂ ಸ್ವಯಂ ಔಷಧಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅನುಭವಿಗಳ ಸಲಹೆಯನ್ನು ಪಡ್ಕೊಳ್ಬೇಕು. ಈ ಅಧ್ಯಾತ್ಮ ರೋಗದಲ್ಲಿ, ಅಂದ್ರೆ ಸಂಸಾರ ರೋಗದಲ್ಲಿ ಪರಿಹಾರವಾದಂತಹ ಅಧ್ಯಾತ್ಮ ವಿಷಯದಲ್ಲಿ ಗುರುವಿನ ಸಹಾಯ ಪಡೆದುಕೊಳ್ಳಲೇಬೇಕು. ಹಾಗೆ ಸ್ವಯಂ ಔಷಧಿಯು ಯಾವ ಪ್ರಯೋಜನವೂ ಆಗದೇ ಇದ್ದಾಗ ಅರ್ಜುನನು ಕೃಷ್ಣನಿಗೆ ಶರಣಾಗುತ್ತಾನೆ, ಶ್ರೀಕೃಷ್ಣನಿಗೆ ಶರಣಾಗ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನ. ನಿನಗೆ ಶಿಷ್ಯನಾಗಿದ್ದೇನೆ, ಇಷ್ಟು ದಿನ ನನ್ನ ಸಖನಾಗಿದ್ದೀಯಾ, ಆದರೆ ಇವತ್ತು ನನ್ನ ಸಖನಲ್ಲ, ನೀನು ಗುರು, ನಾನು ನಿನಗೆ ಶಿಷ್ಯ, ನನಗೆ ಉಪದೇಶ ಕೊಡು, ನನ್ನ ಈ ಸಂಸಾರ ರೋಗವೆಂಬ ರಾಗ ಶೋಕ ಮೋಹವನ್ನು ಪರಿಹರಿಸು, ನನಗೆ ಇದನ್ನು ತಿಳಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಭವರೋಗ ವೈದ್ಯನಾದಂತಹ ಶ್ರೀಕೃಷ್ಣನ ಪದತಲಕ್ಕೆ ಸಂಸಾರ ರೋಗಿಯಾದ ಅರ್ಜುನ ಶರಣಾಗ್ತಾನೆ. ಆದ್ದರಿಂದ ಭಗವದ್ಗೀತೆಗೆ ಅಧಿಕಾರಿ ಯಾರು? ಯಾರಿಗೆ ಶೋಕ ಮೋಹಗಳಿದೆಯೋ, ಅದರಿಂದ ನಿವೃತ್ತರಾಗಲು ಬಯಸುತ್ತಾರೋ ಅವರೇ ಅಧಿಕಾರಿಗಳು. ಇನ್ನು ವಿಷಯ ಏನಿದೆ, ಶೋಕ ಮೋಹ ನಿವೃತ್ತಿಗೆ ಬೇಕಾದಂತಹ ಸಾಂಖ್ಯಯೋಗ ಮತ್ತು ಕರ್ಮಯೋಗಗಳೇ ಇದರಲ್ಲಿರ್ತಕ್ಕಂತಹ ವಿಷಯಗಳು. ಇದರ ಫಲ ಏನು? ಮನಸ್ಸು ಪ್ರಶಾಂತ ಫಲ ಇದರಿಂದ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಭಗವದ್ಗೀತೆ ಧರ್ಮಶಾಸ್ತ್ರವಲ್ಲ, ಅರ್ಥಶಾಸ್ತ್ರವಲ್ಲ, ಕಾಮಶಾಸ್ತ್ರವಲ್ಲ, ಇದು ಮೋಕ್ಷಶಾಸ್ತ್ರ. ಸಂಸಾರ ರೋಗಕ್ಕೆ ಪರಿಹಾರವಾಗಿರುವ ಜ್ಞಾನಯೋಗ ಕರ್ಮಯೋಗ ಎಂಬ ಔಷಧಿಯನ್ನ ಯಾರು ತೆಗೆದುಕೊಳ್ಳುತ್ತಾರೋ ಮೋಕ್ಷವೆಂಬ ಫಲವನ್ನು ಉಣ್ಣುತ್ತಾರೆ. ಈ ಸಂಬಂಧಿಯಾದಂತಹ ಒಂದು ಉಪೋದ್ಘಾತ, ಒಂದು ಪರಿಚಯ, ಒಂದು ಪೂರ್ವ ಪೀಠಿಗೆ ಮೊದಲನೇ ಅಧ್ಯಾಯವಾಗಿದೆ. ಎರಡನೇ ಅಧ್ಯಾಯದ ಆರಂಭದಲ್ಲಿ ಸ್ವಲ್ಪ ಬರ್ತದೆ. ಇನ್ನು ಎರಡನೇ ಅಧ್ಯಾಯ ಅನ್ನೋದು ಬಹಳ ಮುಖ್ಯವಾದ ಅಧ್ಯಾಯ ಎಂಬುದಾಗಿ ನೋಡಿದ್ದೇವೆ. ಇಡೀ 18 ಅಧ್ಯಾಯಗಳ ಸಾರಭೂತವಾದಂತಹ ವಿಷಯ ಅದರಲ್ಲಿ ಇದೆ. ನಮ್ಮ ಶಾಸ್ತ್ರಗಳು ವ್ಯಾಖ್ಯಾನ ಮಾಡತಕ್ಕಂಥ ಪದ್ಧತಿಯನ್ನ ಅನುಸರಿಸುವ ಪದ್ಧತಿ ಯಾವುದು ಅಂದ್ರೆ ಸಂಕ್ಷೇಪ ವಿಸ್ತಾರ ಪದ್ಧತಿ. ಒಂದು ಸಂಗತಿಯನ್ನು ಸಂಕ್ಷೇಪವಾಗಿ ಹೇಳಿ ತದನಂತರ ಪೂರ್ಣ ವಿಸ್ತಾರ ಮಾಡಿ ಕೊನೆಗೆ ಸಂಕ್ಷೇಪವಾಗಿ ಅದನ್ನು ಮುಗಿಸ್ತಕ್ಕಂಥ ಪದ್ಧತಿ. ಹೀಗೆ ನಮ್ಮಲ್ಲಿ ನ್ಯೂಸ್ ರೀಡರ್ ಇರ್ತಾರೋ, ಟಿವಿಯಲ್ಲಿ ರೇಡಿಯೋದಲ್ಲಿಯೂ ನ್ಯೂಸ್ ಅನ್ನು ಹೇಳ್ತಾರೋ, ಸಂಕ್ಷೇಪವಾಗಿ ಮುಖ್ಯಾಂಶಗಳನ್ನು ಹೇಳಿ ಅದನ್ನೇ ವಿಸ್ತಾರ ಮಾಡಿ ಕೊನೆಗೆ ಮುಖ್ಯಾಂಶವನ್ನು ಹೇಳ್ತಾರೋ, ಹಾಗೆಯೇ ಶಾಸ್ತ್ರಗಳೂ ಕೂಡ ಆರಂಭದಲ್ಲಿ ಸಂಕ್ಷೇಪವಾಗಿ ಇಡೀ ಗ್ರಂಥದ ಸಾರವನ್ನ ಹೇಳುತ್ತೆ. ಆದ್ದರಿಂದ ಎರಡನೇ ಅಧ್ಯಾಯ ಭಗವದ್ಗೀತೆಯ ಸಾರ, ಅಷ್ಟೇ ಏಕೆ ಇಡೀ ವೇದದ ಸಾರ. 11ನೇ ಶ್ಲೋಕದಿಂದ ಭಗವಂತನ ಉಪದೇಶ ಆರಂಭವಾಗ್ತದೆ. 25ನೇ ಶ್ಲೋಕದವರೆಗೂ ಬಹಳ ಮುಖ್ಯವಾದಂತಹ ಸಾಂಖ್ಯದ ವಿಚಾರವನ್ನು ತಿಳಿಸ್ತಾನೆ. ಈ ಅಧ್ಯಾಯಕ್ಕೆ ಸಾಂಖ್ಯ ಯೋಗ ಅಂತ ಹೆಸರು ಬರಲಿಕ್ಕೆ ಕಾರಣ ಸಾಂಖ್ಯದ ಉಪದೇಶ ಇದೆ ಇದರಲ್ಲಿ. ಸಾಂಖ್ಯ ಎಂಬ ಶಬ್ದಕ್ಕೆ ಅರ್ಥ ಸಮ್ಯಕ್ ಖ್ಯಾಯತೆ ಜ್ಞಾಯತೆ ಅನೇನ ಆತ್ಮತತ್ವಂ ಇತಿ ಸಾಂಖ್ಯ. ಯಾವ ಜ್ಞಾನದಿಂದ ಆತ್ಮತತ್ವವು ನಮಗೆ ಸರಿಯಾಗಿ ತಿಳಿಯಲ್ಪಡುತ್ತದೋ ಆ ಜ್ಞಾನಕ್ಕೆ ಹೆಸರು ಸಾಂಖ್ಯ. ಸುಲಭವಾಗಿ ಹೇಳೋದಾದ್ರೆ ಸಾಂಖ್ಯ ಯೋಗ ಅಂದ್ರೂ ಒಂದೇ, ಜ್ಞಾನ ಯೋಗ ಅಂದ್ರೂ ಒಂದೇ. ಆದ್ದರಿಂದ 11ನೇ ಶ್ಲೋಕದಿಂದ ಆರಂಭ ಮಾಡಿ 25ನೇ ಶ್ಲೋಕದವರೆಗೂ ಭಗವಂತನು ಆತ್ಮಜ್ಞಾನವನ್ನ, ಆತ್ಮಸ್ವರೂಪವನ್ನ ತಿಳಿಸಿಕೊಟ್ಟಿದ್ದಾನೆ. ಇದೇ ಬಹಳ ಮುಖ್ಯವಾದಂತಹ ಉಪದೇಶ. ಯಾಕಂದ್ರೆ ಈ ಎಲ್ಲ ರೋಗಗಳಿಗೂ, ಸಂಸಾರದ ರೋಗಗಳಿಗೆ ನಿಜವಾದಂತಹ ಉತ್ತರ ಅಧ್ಯಾತ್ಮ ನಿಷ್ಠೆಯೇ.
ಯಾರು ತಮ್ಮ ಸ್ವರೂಪದಲ್ಲಿ ನೆಲೆ ನಿಲ್ತಾರೋ ಅಲ್ಲಿ ಎಲ್ಲ ಪರಿಹಾರವನ್ನು ಕಂಡುಕೊಳ್ತಾರೆ. ಆದ್ದರಿಂದ ಮುಖ್ಯವಾದಂತಹ ಪರಿಹಾರವಾದ ಆತ್ಮಜ್ಞಾನವನ್ನು ಬೋಧಿಸಿದನು ಭಗವಂತ. ತದನಂತರ ಕೆಲವು ಅನ್ಯ ಚಿಂತಕರ ವಾದವನ್ನೂ ಕೂಡ ಮಂಡಿಸಿ ಶೋಕ ಅನ್ನುವುದು ಅನ್ಯಥಾ ತ್ಯಾಜ್ಯ, ಸರ್ವಥಾ ತ್ಯಾಜ್ಯ, ಶೋಕ ಮಾಡಲಿಕ್ಕೆ ಯಾರು ಅರ್ಹರಲ್ಲ ಎಂಬುದಾಗಿ ತನ್ನ ಚಿಂತನೆಯನ್ನ ಮಂಡಿಸ್ತಾನೆ. ಅದಕ್ಕೂ ಮುಂದಿನ ಭಾಗವಾಗಿ ಈ ಜ್ಞಾನಯೋಗಕ್ಕೆ ಬರುವ ಅಧಿಕಾರ, ಜ್ಞಾನ ಯೋಗ್ಯತಾ ಪ್ರಾಪ್ತಿ ಎಂಬುದಾಗಿ ಏನು ಹೇಳ್ತಾರೋ ಅದನ್ನ ಗಳಿಸುವುದಕ್ಕೆ ಒಂದು ಉಪಾಯವನ್ನು ಹೇಳ್ತಾನೆ. ಅದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಕರ್ಮಯೋಗದ ಮಹಾತ್ಮೆಯನ್ನೇ ಜಾಸ್ತಿ ವರ್ಣಿಸುತ್ತಾ ಬೀಜ ರೂಪದಲ್ಲಿ 2 ಶ್ಲೋಕಗಳನ್ನ ಹೇಳ್ತಾನೆ ಕರ್ಮಯೋಗದ ವಿವರಣೆಯನ್ನ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೇ ಸಂಗೋಸ್ತ್ವಕರ್ಮಣಿ ಎಂಬುದಾಗಿ ಕರ್ಮಯೋಗದ ವಿಚಾರವನ್ನು ತಿಳಿಸಿಕೊಡುತ್ತಾ ಕೊನೆಗೆ ಅಧ್ಯಾಯದ ಪರಿಸಮಾಪ್ತಿಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣವನ್ನ ಸವಿಸ್ತಾರವಾಗಿ ವಿವರಿಸ್ತಾನೆ. ತದನಂತರ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಎಂಬ ಶೀರ್ಷಿಕೆಯ ಈ 3ನೇ ಅಧ್ಯಾಯದಲ್ಲಿ ಕರ್ಮಯೋಗದ ವಿಚಾರವಾಗಿ 2ನೇ ಅಧ್ಯಾಯದಲ್ಲಿ ಬೀಜ ರೂಪವಾಗಿ ಏನು ಹೇಳಿದ್ದನೋ ಅದನ್ನು ವಿಸ್ತಾರವಾಗಿ ವರ್ಣಿಸ್ತಾನೆ. ಜ್ಞಾನಯೋಗ ಮತ್ತು ಕರ್ಮಯೋಗ ಇದೆರಡೇ ಯೋಗಗಳು ವೇದದಲ್ಲಿಯೂ ಹೇಳಿರತಕ್ಕಂಥದ್ದು ಮತ್ತು ಒಬ್ಬ ಸಾಧಕನಿಗೆ ಬೇಕಾದದ್ದು ಇಷ್ಟೇ. ಇದನ್ನ ಯಾರು ಸರಿಯಾಗಿ ಅನುಸರಿಸ್ತಾರೋ ಕರ್ಮಯೋಗದಿಂದ ಚಿತ್ತವನ್ನ ಶುದ್ಧಿ ಮಾಡಿಕೊಂಡು ಜ್ಞಾನಯೋಗ ರೂಪವಾದ ಶ್ರವಣ ಮನನ ನಿಧಿಧ್ಯಾಸಗಳಿಂದ ಆತ್ಮಜ್ಞಾನವನ್ನ ಪಡೆದುಕೊಂಡು ಅದರಲ್ಲಿ ನಿಷ್ಠರಾಗ್ತಾರೋ, ಜೀವನ್ ಮುಕ್ತರಾಗ್ತಾರೋ ಅವರ ಸಂಸಾರ ರೋಗ ನಿವೃತ್ತಿಯಾಗ್ತದೆ ಎಂಬಲ್ಲಿಗೆ ಶಾಸ್ತ್ರದ ಉಪದೇಶ ಮುಗಿಯುತ್ತದೆ. ಆದ್ದರಿಂದ ಒಂದು ದೃಷ್ಟಿಯಿಂದ 3ನೇ ಅಧ್ಯಾಯ ಅನ್ನುವಲ್ಲಿಗೆ ಭಗವಂತ ಹೇಳಬೇಕಾದದ್ದೆಲ್ಲವನ್ನೂ ಹೇಳಿಬಿಟ್ಟಿದ್ದಾನೆ ಅಂತ ಅರ್ಥ. ಜ್ಞಾನಯೋಗದ ವಿಸ್ತಾರವಾದ ವಿವರಣೆಯನ್ನು ಕೊಟ್ಟಿದ್ದಾನೆ 2ನೇ ಅಧ್ಯಾಯದಲ್ಲಿ. ಕರ್ಮಯೋಗವನ್ನು ಬೀಜರೂಪವಾಗಿ ಕೊಟ್ಟಿದ್ದ ಅದನ್ನು ವಿಸ್ತಾರವಾಗಿ 3ನೇ ಅಧ್ಯಾಯ ತಿಳಿಸಿಕೊಟ್ಟಿದ್ದಾನೆ. ಅಲ್ಲಿಗೆ ಉಪದೇಶವು ಮುಕ್ತಾಯವಾಯಿತು. ಹಿಂದಿನ ತರಗತಿಯಲ್ಲಿ ನಾನು 3ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನ ಹೇಳುವಾಗ ಕೆಲವರಿಗೆ ಆಡಿಯೋ ಕ್ಲಿಯರ್ ಇರಲಿಲ್ಲ, ಮತ್ತೊಮ್ಮೆ ಸಂಕ್ಷೇಪವಾಗಿ ಹೇಳಿ ಅಂತ ಹೇಳಿದ್ರಿಂದ ಆ ಭಾಗವನ್ನು ಸ್ವಲ್ಪ ಹೇಳ್ತೇನೆ. ಕರ್ಮಯೋಗದ ಅಧ್ಯಾಯದಲ್ಲಿ ಕೊನೆಯ ಕೆಲವು ಶ್ಲೋಕಗಳನ್ನ ಅಂದರೆ 36ರಿಂದ 43ರ ತನಕ ಅರ್ಜುನನು ಕೇಳಿದ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಭಗವಂತ ಒಂದಿಷ್ಟು ವಿಚಾರವನ್ನು ಹೇಳಿದ್ದಾನೆ. ಅದು ವಿಚಾರ ಯಾವುದು ಅಂದ್ರೆ ಕರ್ಮಯೋಗಕ್ಕೆ ಪ್ರತಿಬಂಧಕವಾದಂತಹ ಕಾಮ ಕ್ರೋಧದ ನಿವೃತ್ತಿ ಇದೇ ಅದರ ಮುಖ್ಯ ವಿಷಯ. ಅದು ಅರ್ಜುನನ ಪ್ರಶ್ನೆಯೊಂದಿಗೆ ಆರಂಭವಾಗ್ತದೆ. ತಿಳಿದು ಮನುಷ್ಯ ಪಾಪವನ್ನು ಯಾಕೆ ಆಚರಿಸ್ತಾನೆ? ಯಾರೋ ಬಲವತ್ತರವಾಗಿ ಹಿಡಿದು ಅವನನ್ನ ಪಾಪದೆಡೆಗೆ ನೂಕಿದಂತೆ ಅನುಭವವಾಗ್ತದಲ್ಲ, ಅದು ಯಾಕೆ ಎಂಬುದು ಅರ್ಜುನ ಪ್ರಶ್ನೆಯಾಗಿತ್ತು. ಅದಕ್ಕೆ ಉತ್ತರ ರೂಪದಲ್ಲಿ ಭಗವಂತನು ಆ ಪಾಪದ ಎಲ್ಲ ಸಂಗತಿಗಳನ್ನ ವಿಶ್ಲೇಷಣೆ ಮಾಡಿದ್ದಾನೆ. ಪಾಪಕ್ಕೆ ಕಾರಣ ಯಾವುದು, ಅದು ಯಾವ ರೀತಿ ಮನುಷ್ಯನನ್ನ ಮೋಹಗೊಳಿಸುತ್ತದೆ ಮತ್ತು ಅದಕ್ಕೆ ಪರಿಹಾರ ಉಪಾಯಗಳೇನು ಎಂಬ 3 ಸಂಗತಿಯನ್ನು ವಿಶ್ಲೇಷಣೆ ಮಾಡಿದ್ದಾನೆ. ಪಾಪಕ್ಕೆ ಕಾರಣ, ಪಾಪದ ಪರಿಣಾಮ, ಪಾಪದ ಪರಿಹಾರ. ಪಾಪಕ್ಕೆ ಕಾರಣ ಕಾಮಕ್ರೋಧ ಎಂಬುದಾಗಿ ಹೇಳ್ತಾನೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕಾಮವೇ. ಆ ಕಾಮ ಹುಟ್ಟುವುದು ರಜೋಗುಣದಿಂದ. ಅದಕ್ಕೆ ಕೊನೆ ಮೊದಲಿಲ್ಲದಂತಹ ಆಸೆಯ ಮಹಾಪೂರ ಪಾಪವನ್ನ ಮಾಡಿಸುವಂಥದ್ದು ನಮ್ಮ ವೈರಿ ಎಂಬುದಾಗಿ ಅದರ ಪರಿಚಯವನ್ನು ಮಾಡಿಕೊಟ್ಟ. ತದನಂತರ ಕಾಮಕ್ರೋಧಾದಿಗಳು ಯಾರಿಗಿರ್ತದೋ ಅವರ ಬುದ್ಧಿ ಆವೃತವಾಗ್ತದೆ, ವಿವೇಕ ಭ್ರಷ್ಟವಾಗ್ತದೆ, ಅವರಿಗೆ ಸರಿಯಾಗಿ ವಿಚಾರ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಲೌಕಿಕದಲ್ಲಿಯೂ
ಸಾಧನಾ ಪಥದಲ್ಲಿಯೂ. ಅದಕ್ಕೆ ಅವನು 3 ದೃಷ್ಟಾಂತವನ್ನು ಕೊಟ್ಟಿದ್ದಾನೆ. ಹೊಗೆಯಿಂದ ಬೆಂಕಿ ಆವರಿಸಿದಂತೆ, ಮತ್ತೆ ಆದರ್ಶ ಅಂದ್ರೆ ಕನ್ನಡಿಯನ್ನ ಧೂಳು ಆವರಿಸಿದಂತೆ, ಮತ್ತೆ ಗರ್ಭಸ್ಥ ಶಿಶುವನ್ನ ಜರಾಯು ಎಂಬ ಚೀಲ ಆವರಿಸಿದಂತೆ 3 ಬಗೆಯಾಗಿ ನಮ್ಮ ಕಾಮಕ್ರೋಧಗಳು ನಮ್ಮ ಬುದ್ಧಿಯನ್ನ, ನಮ್ಮ ವಿವೇಕವನ್ನ, ನಮ್ಮ ಜ್ಞಾನವನ್ನ ಆವರಿಸುತ್ತವೆ ಎಂಬುದಾಗಿ ಹೇಳಿದ್ದನ್ನು ನೋಡಿದೆವು. ತದನಂತರ ಅದಕ್ಕೆ ಪರಿಹಾರ ಉಪಾಯವನ್ನ ಸೂಚಿಸಿದ್ದಾನೆ. ವೈರಿಯ ಸ್ಥಾನವನ್ನ ಗಮನಿಸಬೇಕು. ಆ 3 ಸ್ಥಾನಗಳನ್ನ ಹೇಳ್ತಾನೆ. ಯಾವುದು? ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ. ಈ ಕಾಮಕ್ರೋಧಗಳು ನೆಲೆಯೂರಿ ಇರುವ ಸ್ಥಾನಗಳು 3: ಇಂದ್ರಿಯ, ಮನಸ್ಸು, ಬುದ್ಧಿ. ಆ 3 ಸ್ಥಾನಗಳಲ್ಲಿ ಅದನ್ನು ಹೊಡೆದು ಹಾಕಬೇಕು ಎಂಬುದಾಗಿ ಹೇಳ್ತಾನೆ. ಮೊದಲಿಗೆ ನಾವು ಇಂದ್ರಿಯಗಳನ್ನ ಹಿಡಿಯಬೇಕು ಅಂತ. ತಸ್ಮಾತ್ ಇಂದ್ರಿಯಾಣಿ ಆದವು ನಿಯಮ್ಯ ಭರತರ್ಷಭ. ಆರಂಭದಲ್ಲಿ ಸಾಧಕನು ಇಂದ್ರಿಯಗಳ ಮೇಲೆ ಶಿಸ್ತನ್ನು ಹೊಂದಬೇಕು. ಸಾಧನಾ ಜೀವನ ಆರಂಭವಾಗಬೇಕಾಗುತ್ತೆ ದಮದ ಆಚರಣೆಯಿಂದ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ತನ್ನ ದೃಷ್ಟಿ, ತನ್ನ ಶ್ರವಣೇಂದ್ರಿಯ, ತನ್ನ ಘ್ರಾಣೇಂದ್ರಿಯ, ತನ್ನ ರಸನೇಂದ್ರಿಯ, ತನ್ನ ಚಕ್ಷುರೇಂದ್ರಿಯ, ತನ್ನ ಹಸ್ತ ವಾಗೀಂದ್ರಿಯ, ಉಪಸ್ಥ ಜನನೇಂದ್ರಿಯ, ಮಲದ್ವಾರ, ಪಾದೇಂದ್ರಿಯ, ಎಲ್ಲ ಇಂದ್ರಿಯಗಳು 10 ಇಂದ್ರಿಯಗಳು ಶಾಸ್ತ್ರೀಯವಾದಂತಹ ಚೌಕಟ್ಟಿನೊಳಗೆ ಪ್ರವರ್ತಿಸಬೇಕು. ಅದಕ್ಕೆ ಒಂದು ಶಿಸ್ತು ಇರಬೇಕು. ಆವಾಗ ವೈರಿಯನ್ನ ಹೊಡಿಲಿಕ್ಕೆ ಸಾಧ್ಯ, ಕಾಮವನ್ನ ಜಯಿಸ್ಲಿಕ್ಕೆ ಸಾಧ್ಯ. ಎರಡನೆಯದು ಭಗವಂತ ಹೇಳ್ತಾನೆ, ಮನಸ್ಸನ್ನ ನಾವು ಶಿಸ್ತಿಗೆ ಒಳಪಡಿಸಬೇಕು. ಅದಕ್ಕೆ ಶಮ ಎಂಬುದಾಗಿ ಹೇಳ್ತಾರೆ. ಶಮ ಅಂದ್ರೆ ಮನೋನಿಗ್ರಹ. ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳ ವೃತ್ತಿಗಳು ಬರದಂತೆ ನೋಡಿಕೊಳ್ಳಬೇಕು. ಮೂರನೆಯದಾಗಿ ಬುದ್ಧಿಯ ಮಟ್ಟದಲ್ಲಿ ಅದನ್ನ ನಿಗ್ರಹಿಸಬೇಕು. ಬುದ್ಧಿಗೆ ವಿವೇಕವನ್ನ ತುಂಬಿ ಆ ಕಾಮಕ್ರೋಧಾದಿಗಳಿಂದ ಆಗುವ ಅನುಕೂಲ ಏನು, ಅನಾನುಕೂಲ ಏನು, ಆ ಅನಾನುಕೂಲವನ್ನೇ, ದೋಷ ದೃಷ್ಟಿಯನ್ನೇ ಪುನಃ ಪುನಃ ಚಿಂತಿಸಿ, ಇವುಗಳು ನಮಗೆ ಶತ್ರುಗಳಾಗಿದ್ದಾರೆ, ಇವುಗಳ ಜೊತೆಗೆ ನಾವು ಬಾಳಬಾರದು, ಇವುಗಳನ್ನು ದೂರ ಮಾಡಬೇಕು ಎಂಬುದನ್ನ ಪದೇ ಪದೇ ಬುದ್ಧಿಯಲ್ಲಿ ತಂದುಕೊಂಡಾಗ ಸಹಜವಾಗಿ ಮನಸ್ಸಿಗೂ ಅದೇ ಆದೇಶ ಹೋಗಿ ಇಂದ್ರಿಯ ಮಟ್ಟದಲ್ಲಿ ಅದು ನಿಗ್ರಹಕ್ಕೆ ಬರ್ತದೆ. ಆದ್ದರಿಂದ ಈ 3 ಸ್ಥಾನಗಳಲ್ಲಿ ವೈರಿಯನ್ನ ನಾವು ನಿಗ್ರಹಿಸಬೇಕು ಎಂಬುದು ಒಂದು ಸಾಮಾನ್ಯ ಪರಿಹಾರವಾದ್ರೆ, ಇನ್ನೊಂದು ಆತ್ಯಂತಿಕ ಪರಿಹಾರವಾಗಿ ಆತ್ಮಜ್ಞಾನ ನಿಷ್ಠೆಯನ್ನೇ ಹೇಳಿದ್ದಾನೆ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧಿ ಯೋ ಬುದ್ಧಿ ಪರತಸ್ತು ಸಹ ಎಂಬ ಶ್ಲೋಕದಲ್ಲಿ ಇಂದ್ರಿಯ, ಮನಸ್ಸು, ಬುದ್ಧಿಗಿಂತ ಆಚೆ ಇರುವ ಆ ಪರಬ್ರಹ್ಮ ಪರಮಾತ್ಮ ವಸ್ತು ನಾನು ಎಂಬುದಾಗಿ ತಿಳಿದು ಅವನಲ್ಲಿಯೇ ಮನಸ್ಸನ್ನ ನಿಲ್ಲಿಸಿ ಸಂಸ್ತಭ್ಯ ಆತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹು, ಆತ್ಮನಿಷ್ಠೆಯಿಂದಲೇ ಇದ್ದುಕೊಂಡು ಆತ್ಮಸ್ವರೂಪದಲ್ಲಿಯೇ ನೆಲೆ ನಿಂತು ಈ ಕಾಮಕ್ರೋಧಾದಿಗಳನ್ನು ಶಾಶ್ವತವಾಗಿ ಗೆಲ್ಲಬೇಕು ಎಂಬುದಾಗಿ ಹೇಳ್ತಿದ್ದಾನೆ. ಶಾಶ್ವತ ಪರಿಹಾರ ಆತ್ಮಜ್ಞಾನ ನಿಷ್ಠೇ ಆಗಿದೆ. ಆದ್ರೆ ಅಲ್ಲಿಗೆ ಬರುವುದಕ್ಕೆ ಸಹಾಯ ಮಾಡಬೇಕಲ್ಲವೇ? ಅದಕ್ಕೆ ಶಮ, ದಮ ಮತ್ತು ವಿವೇಕ ಎನ್ನುವ ಸಹಕಾರಿ ಸಾಧನೆಗಳಿಂದ ಆತ್ಮಜ್ಞಾನವನ್ನು ಪಡೆದು ಆತ್ಮಜ್ಞಾನದಲ್ಲಿಯೇ ಒಮ್ಮೆ ನೆಲೆ ನಿಂತ ಮೇಲೆ ಮತ್ತೆ ಕಾಮಕ್ರೋಧಾದಿಗಳ ಅಪಾಯವಿಲ್ಲ. ಅಷ್ಟೇ ಅಲ್ಲ, ಮತ್ತೆ ಅವನು ಎಂದೆಂದೂ ಪಾಪವನ್ನು ಮಾಡಲಾರ. ಸ್ವರೂಪದಲ್ಲಿಯೇ ಆನಂದ ಶಾಂತಿಯನ್ನ ಪಡೆದುಕೊಂಡವನಿಗೆ ಬಾಹ್ಯದಲ್ಲಿ ಯಾವ ಅಪೇಕ್ಷೆಯೂ ಇಲ್ಲದ್ದರಿಂದ ಕಾಮಕ್ರೋಧಾದಿಗಳು ಅವನ ಒಳಗಡೆ ಸುಳಿಯುವುದಿಲ್ಲ. ಅದೇ ಶಾಶ್ವತ ಪರಿಹಾರ ಎಂಬುದನ್ನು ಹೇಳುತ್ತಾ 3ನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡಿದ್ದಾನೆ. ಈಗ ಶಾಸ್ತ್ರ ಉಪದೇಶ ಮುಗಿದ ಮೇಲೆ ಒಂದು ನಿಯಮ ಇದೆ. ಏನು? ವಂಶ ಕಥನ ಅಂತ ಹೇಳ್ತಾರೆ. ಗುರು ಶಿಷ್ಯ ಪರಂಪರೆಯನ್ನ ಹೊಗಳಬೇಕು ಅಂತ, ಗುರು ಶಿಷ್ಯ ಪರಂಪರೆಯನ್ನ ತಿಳಿಸಿಕೊಡಬೇಕು. ಈ ಜ್ಞಾನ ಮೊದಲು ಯಾರಿಂದ ಆರಂಭವಾಯಿತು, ನಂತರ ಯಾರಿಗೆ ತಲುಪಿತು, ನಂತರ ಯಾರಲ್ಲಿಗೆ ಬಂತು
ಇದು ಹೇಗೆ ಮುಂದುವರಿಯಿತು ಎಂಬುವಂತಹ ವಿಷಯವನ್ನ ತಿಳಿಸುವುದಕ್ಕೆ ಹೆಸರು ವಿದ್ಯಾ ವಂಶ ಸಂಪ್ರದಾಯ ಕಥನಾಯ ಅಂತ ಹೇಳ್ತಾರೆ. ಉಪನಿಷತ್ತುಗಳಲ್ಲಿಯೂ ಕೂಡ ಈ ವಿದ್ಯಾ ವಂಶ ಸಂಪ್ರದಾಯ ಕಥನವನ್ನ ಅಧ್ಯಾಪನವಾದ ನಂತರ, ಉಪದೇಶ ಪೂರ್ಣವಾದ ನಂತರ ಗುರುಗಳು ಶಿಷ್ಯರಿಗೆ ಹೇಳುವುದನ್ನು ಕಾಣುತ್ತೇವೆ. ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮ 4ನೇ ಅಧ್ಯಾಯದ ಈ ಆರಂಭದಲ್ಲಿ ಆ ಗುರು ಶಿಷ್ಯ ಪರಂಪರೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಗುರು ಶಿಷ್ಯ ಪರಂಪರೆಯನ್ನು ತಿಳಿಸಿಕೊಡುವುದರ ಮೂಲಕ ಉಪದೇಶ ಇಲ್ಲಿಗೆ ಮುಕ್ತಾಯವಾಯಿತು ಎಂಬುದನ್ನು ತಿಳಿಸಿದ್ದಾರೆ. ಆದರೆ ಪ್ರಸಂಗವಶಾತ್ ಅರ್ಜುನನ ಮನಸ್ಸಿನಲ್ಲೊಂದು ಪ್ರಶ್ನೆ ಬಂದದ್ದರ ಪರಿಣಾಮವಾಗಿ ಭಗವಂತನ ಉಪದೇಶ ಇನ್ನು ಮುಂದುವರಿಯುತ್ತಾ ಹೋಗುತ್ತೆ. ಯಾಕಂದ್ರೆ ಪ್ರಶ್ನೆಯೇ ತೋರಿಸಿಕೊಡುತ್ತದೆ ವಿದ್ಯಾರ್ಥಿಗೆ ಪೂರ್ಣ ಅರ್ಥವಾಗಲಿಲ್ಲ, ಅವನಿಗೆ ಪೂರ್ಣ ಸಮಾಧಾನವಾಗಲಿಲ್ಲ. ಕೊನೆಗೆ ಎಲ್ಲಿಗೆ ನಿಲ್ಲಿಸ್ತಾನೆ ಗೀತಾಪದೇಶ ಅಂದ್ರೆ, ನನ್ನ ಮೋಹ ನಷ್ಟವಾಯಿತು, ಇನ್ನು ನನಗೆ ಸಂಶಯವಿಲ್ಲ ಎಂಬುದಾಗಿ ಅರ್ಜುನ ಹೇಳ್ತಾನೆ. ಅಲ್ಲಿ ಉಪದೇಶ ಮುಕ್ತಾಯವಾಗ್ತದೆ 18ನೇ ಅಧ್ಯಾಯದ ಕೊನೆಗೆ. ಎಲ್ಲಿಯ ತನಕ ಶಿಷ್ಯ ಮನಸ್ಸಿನಲ್ಲಿ ಪ್ರಶ್ನೆ ಇರ್ತದೋ ಅಲ್ಲಿಯ ತನಕ ಗುರು ಉಪದೇಶ ಕೊಡುವುದನ್ನು ಮುಂದುವರಿಸ್ತಾನೆ. ಹಾಗಾಗಿ ಈ 4ನೇ ಅಧ್ಯಾಯವು ಮುಂದುವರಿಯುತ್ತೆ. ಆರಂಭದಲ್ಲಿ ನಾವು ವಂಶಕಥನವನ್ನು ನೋಡ್ತೇವೆ. ಆ ಶ್ಲೋಕಗಳನ್ನ ಓದ್ತೇನೆ, ನಂತರ ಅರ್ಥ ಚಿಂತನೆಯನ್ನು ಮಾಡೋಣ. 4ನೇ ಅಧ್ಯಾಯ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಸ ಏವಾಯಂ ಮಯಾ ತೇಜ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಈ ಅಧ್ಯಾಯದಲ್ಲಿ ಒಟ್ಟು 42 ಶ್ಲೋಕಗಳಿವೆ. 4ನೇ ಅಧ್ಯಾಯದಲ್ಲಿ 42 ಶ್ಲೋಕಗಳಿವೆ. ಈ ಅಧ್ಯಾಯಕ್ಕೆ ಜ್ಞಾನ ಯೋಗ ಎಂಬುದಾಗಿ ಕೂಡ ಕರೀತಾರೆ. ಕೆಲವೊಮ್ಮೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಎಂಬುದಾಗಿ ಕೂಡ ಕರೀತಾರೆ. ಹೀಗೆ ಯಾಕೆ ಕರೀತಾರೆ ಅಂದರೆ, ಈ 4 ಮತ್ತು 5ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಜ್ಞಾನದ ಚರ್ಚೆಯೇ ಬರ್ತದೆ. ಹಿಂದಿನ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಕರ್ಮ ಯೋಗದ ಚರ್ಚೆ ಆಗಿದೆಯಲ್ಲ, ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಈ ಮುಂದಿನ 2 ಅಧ್ಯಾಯಗಳಲ್ಲಿ ಜ್ಞಾನದ ಸಂಗತಿಯನ್ನು ಹೆಚ್ಚು ವಿಸ್ತಾರವಾಗಿ ಚರ್ಚೆ ಮಾಡ್ತಾನೆ. ಆದ್ದರಿಂದ ಇದಕ್ಕೆ ಜ್ಞಾನ ಯೋಗ ಅಥವಾ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಾರೆ. ಮುಂದಿನ ಅಧ್ಯಾಯ 5ನೇ ಅಧ್ಯಾಯಕ್ಕೆ ಸನ್ಯಾಸ ಯೋಗ ಅಂತ ಹೇಳ್ತಾರೆ. ಎರಡರಲ್ಲೂ ಬಂದಿರತಕ್ಕಂತಹ ವಿಷಯ ಆತ್ಮ ವಿಚಾರ, ಆತ್ಮಜ್ಞಾನ. ಜ್ಞಾನ ಯೋಗ ಎಂದಾಗ ನಮ್ಗೆ ಅರ್ಥವಾಯಿತು. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಯಾಕೆ ಹೇಳ್ತಾರೆ? ಜ್ಞಾನದಿಂದ ಕರ್ಮ ಸನ್ಯಾಸ ಮಾಡುವ ವಿಷಯ ಇದರಲ್ಲಿ ಬರ್ತದೆ. ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಕರ್ಮವನ್ನ ಬಿಡುವುದು ಅಂತ. ನಾವು ಸಾಮಾನ್ಯವಾಗಿ ಸನ್ಯಾಸಿಗಳು ಅಂತ ಕರಿತೇವಲ್ಲ, ಅವರಿಗೆ ಕರ್ಮ ಸನ್ಯಾಸಿಗಳು ಅಂತ ಕರೀತಾರೆ. ಯಾಕಂದ್ರೆ ವಿಹಿತವಾದ ಕರ್ಮವನ್ನ, ವಿದ್ಯುಕ್ತವಾದ ಕರ್ಮವನ್ನ ಅವರು ಈ ಒಂದು ವಿಧಿಯ ಮುಖಾಂತರ ಬಿಟ್ಟಿದ್ದಾರೆ. ಅಂದ್ರೆ ಸನ್ಯಾಸದ ವಿಧಿಯ ಪ್ರಕಾರ ಅದನ್ನು ಬಿಟ್ಟಿದ್ದಾರೆ. ಇನ್ನು ಕರ್ಮದ ಬಾಧ್ಯತೆ ಇಲ್ಲ ಅವರಿಗೆ. ಲೌಕಿಕವಾಗಲಿ ವೈದಿಕವಾಗಲಿ ಯಾವುದೇ ಕರ್ಮದ ಬಾಧ್ಯತೆ ಇಲ್ಲ. ಜ್ಞಾನವನ್ನೇ ಪ್ರಮುಖ ಜೀವನದ ಉದ್ದೇಶವಾಗಿಟ್ಟುಕೊಂಡು ಬದುಕುವುದರಿಂದ ಅವರಿಗೆ ಕರ್ಮ ಸನ್ಯಾಸಿಗಳು ಅಂತ ಹೇಳ್ತಾರೆ. ಕರ್ಮವನ್ನು ಬಿಟ್ಟವರು. ಇದು ಒಂದು ರೀತಿಯ ಸನ್ಯಾಸ. ಭಗವಂತ ಈ ಅಧ್ಯಾಯದಲ್ಲಿ ಇನ್ನೊಂದು ಸನ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಕರ್ಮವನ್ನು ಬಿಡಲಿಕ್ಕಿಲ್ಲ, ಕೇವಲ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಅದು ಹೇಗೆ? ಜ್ಞಾನದಿಂದ, ವಿವೇಕದಿಂದ, ಆತ್ಮನ ಸ್ವರೂಪದ ನಿಷ್ಠೆಯಿಂದ ಕರ್ಮ ಫಲವನ್ನು ಬಿಟ್ಟು ಕರ್ಮವನ್ನು ಮಾಡ್ತಾ ಹೋಗುವಂಥದ್ದು ಸಮತ್ವ ಬುದ್ಧಿಯಿಂದ. ಅದು ಒಂದು ಸನ್ಯಾಸವೇ.
ರಾಗದ್ವೇಷ ವಿರಹಿತನಾಗಿ ಫಲಾಭಿಸಂಧಿಯನ್ನ ಬಿಟ್ಟು ಕರ್ತವ್ಯ ಬುದ್ಧಿಯಿಂದ ಕರ್ಮವನ್ನು ಮಾಡುತ್ತಾ ಹೋದರೆ ಅದು ಸನ್ಯಾಸವೇ ಸನ್ಯಾಸಕ್ಕೆ ಸಮಾನ ಎಂಬುದಾಗಿ ಭಗವಂತನು ಜಗತ್ತಿಗೆ ಉಪದೇಶವನ್ನು ಕೊಡ್ತಾನೆ. ಆದ್ರಿಂದ ಅರ್ಜುನನ ಮನಸ್ಸಲ್ಲಿ ಕರ್ಮ ಸನ್ಯಾಸ ಮಾಡಬೇಕು ಅಂತ ಏನೊಂದು ಆಸಕ್ತಿ ಇತ್ತಲ್ಲ, ಹಾಗಲ್ಲಪ್ಪ ಅರ್ಜುನ, ಕರ್ಮದಲ್ಲಿ ಇದ್ದುಕೊಂಡೇ ನೀನು ಸನ್ಯಾಸಿ ಆಗಬಹುದು, ಜ್ಞಾನವನ್ನು ಪಡ್ಕೊಂಡ್ರಾಯ್ತು ಅಷ್ಟೇನೆ. ಆದ್ರಿಂದ ಗೃಹಸ್ಥನಾಗಿದ್ದುಕೊಂಡು ಜ್ಞಾನವನ್ನು ಪಡೆದುಕೊಂಡು ಆ ಸನ್ಯಾಸದ ಬದುಕನ್ನ ಬದುಕುವುದಕ್ಕೆ ಜ್ಞಾನ ಕರ್ಮ ಸನ್ಯಾಸ ಎಂಬುದಾಗಿ ಕರೀತಾರೆ. ಗೃಹಸ್ಥಾಶ್ರಮದಲ್ಲಿದ್ದು ಕರ್ಮ ಪ್ರಪಂಚದಲ್ಲಿದ್ದು ಅಧ್ಯಾತ್ಮ ಜ್ಞಾನವನ್ನು ಪಡೆದುಕೊಂಡು ನಂತರ ಫಲಾಭಿಸಂಧಿಯನ್ನು ಬಿಟ್ಟು ಅಹಂಕಾರ ಮಮಕಾರಗಳನ್ನು ಬಿಟ್ಟು ಕೇವಲ ಸಾಕ್ಷಿಯಾಗಿ ನಿಂತುಕೊಂಡು ಕರ್ತವ್ಯ ಕರ್ಮಗಳನ್ನು ಮಾಡುವುದಕ್ಕೆ ಹೆಸರು ಜ್ಞಾನ ಕರ್ಮ ಸನ್ಯಾಸ. ಅದನ್ನ ಇಲ್ಲಿ ಹೇಳಿದ್ರಿಂದ ಇದಕ್ಕೆ ಜ್ಞಾನ ಕರ್ಮ ಸನ್ಯಾಸ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಅಧ್ಯಾಯದಲ್ಲಿ 6 ವಿಷಯಗಳು ಚರ್ಚೆಯಾಗಿದೆ. 6 ಟಾಪಿಕ್ಸ್ ಆರ್ ದೇರ್. 42 ಶ್ಲೋಕಗಳಲ್ಲಿ 6 ಮುಖ್ಯ ವಿಷಯಗಳಿವೆ. ಮೊದಲನೆಯದು 1ನೇ ಶ್ಲೋಕದಿಂದ ಆರಂಭ ಮಾಡಿ 8ನೇ ಶ್ಲೋಕದ ತನಕ ಗೀತೆಯ ಶ್ರೇಷ್ಠತೆ ಹಾಗೂ ಅವತಾರದ ರಹಸ್ಯವನ್ನು ತಿಳಿಸಿಕೊಡ್ತಾನೆ. 1ನೇ ಶ್ಲೋಕದಿಂದ 3ನೇ ಶ್ಲೋಕ ತನಕ ಶ್ರೀಮದ್ ಭಗವದ್ಗೀತೆಯ ಶ್ರೇಷ್ಠತೆಯನ್ನು ಹೇಳ್ತಾನೆ. 4ನೇ ಶ್ಲೋಕದಿಂದ 8ನೇ ಶ್ಲೋಕದ ತನಕ ಅವತಾರದ ರಹಸ್ಯವನ್ನು ಹೇಳ್ತಾನೆ. ಅದರಿಂದ ಎರಡನ್ನು ಕ್ಲಬ್ ಮಾಡಿದ್ರೆ 1ನೇ ಶ್ಲೋಕದಿಂದ 8ನೇ ಶ್ಲೋಕದ ತನಕ ಗೀತೆಯ ಮಹಿಮೆ ಮತ್ತು ಅವತಾರ ರಹಸ್ಯ ಅನ್ನೋದು ಮೊದಲನೇ ವಿಷಯ. 2ನೇ ವಿಷಯ ಶ್ಲೋಕ ಸಂಖ್ಯೆ 9ರಿಂದ ಆರಂಭ ಮಾಡಿ 15ರ ತನಕ ಭಗವಂತನ ಅವತಾರದ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳುವುದು ಹೇಗೆ, ಅದನ್ನು ತಿಳಿದುಕೊಳ್ಳುವುದರಿಂದ ಆಗುವ ಲಾಭವೇನು, ಭಗವದ್ ಅವತಾರದ ಯಥಾರ್ಥ ಸ್ವರೂಪದ ಜ್ಞಾನ ಮತ್ತು ಅದರ ಫಲ, ಇದು 2ನೇ ಟಾಪಿಕ್. ಶ್ಲೋಕ ಸಂಖ್ಯೆ 9ರಿಂದ 15ರ ತನಕ. ಇನ್ನು ಶ್ಲೋಕ ಸಂಖ್ಯೆ 16ರಿಂದ 24ರ ತನಕ ಜ್ಞಾನ ಕರ್ಮ ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾನೆ. ಅಂದ್ರೆ ಜ್ಞಾನದಿಂದ ಸನ್ಯಾಸವನ್ನ ಮಾಡಿದ ಆತ್ಮಜ್ಞಾನ ಪಡೆದುಕೊಂಡ ಮೇಲೆ ಕರ್ಮ ಫಲಾಸಕ್ತಿಯನ್ನು ಬಿಟ್ಟು ಕರ್ಮವನ್ನ ಮಾಡತಕ್ಕಂತಹ ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಮುಂತಾದ ಶ್ಲೋಕಗಳಲ್ಲಿ ಆ ಸನ್ಯಾಸಿಯ ಲಕ್ಷಣಗಳನ್ನು ಹೇಳ್ತಾನೆ. ಜ್ಞಾನ ಕರ್ಮ ಸನ್ಯಾಸಿಯ ಲಕ್ಷಣ ಅಂದ್ರೆ ಕಾರ್ಯಪ್ರಪಂಚದಲ್ಲಿ ಇದ್ದುಕೊಂಡು ಸನ್ಯಾಸಿಯಾಗಿರುವವನು ಹೇಗೆ ವರ್ತಿಸ್ತಾನೆ ಇದನ್ನ ತಿಳಿಸಿಕೊಡ್ತಾನೆ 16ರಿಂದ 24ರ ತನಕ. ಇದು 3ನೇ ಟಾಪಿಕ್. 4ನೇ ಟಾಪಿಕ್ ತುಂಬಾ ಸುಂದರವಾಗಿದೆ. ಇದು 12 ರೀತಿಯ ಯಜ್ಞಗಳನ್ನ ಹೇಳ್ತಾನೆ. 12 ಬಗೆಯ ಯಜ್ಞಗಳು, ಪ್ರಾಣಾಯಾಮ, ಸ್ವಾಧ್ಯಾಯ, ಜಪ, ಪೂಜೆ, ಈ ರೀತಿಯಾಗಿ ಅನೇಕ ಬಗೆಯ ಸಾಧನೆಗಳನ್ನ ಅಂತಃಕರಣ ಶುದ್ಧಿಯಾಗಿ ಮಾಡುವಂತಹ ಸಾಧನೆಗಳ ಪರಿಚಯವನ್ನು ಕೊಡ್ತಾನೆ. ಇದು ಚಿತ್ತಶುದ್ಧಿಗೆ 12 ಯಜ್ಞಗಳು ಮತ್ತು ಜ್ಞಾನ ಯಜ್ಞದ ಮಹತ್ವ. ಇಷ್ಟೆಲ್ಲ ಹೇಳಿದ್ಮೇಲೆ ಜ್ಞಾನ ಯಜ್ಞ ಯಾಕೆ ಶ್ರೇಷ್ಠ ಎಂಬುದಾಗಿ ಹೇಳ್ತಾನೆ ಶ್ಲೋಕ ಸಂಖ್ಯೆ 25ರಿಂದ 34ರ ತನಕ. ಇದು 3ನೇ ಟಾಪಿಕ್. 4ನೇ ಟಾಪಿಕ್. ಇನ್ನು 5ನೇ ಟಾಪಿಕ್ ಈ ಆತ್ಮಜ್ಞಾನದ ಪ್ರಯೋಜನವನ್ನು ಹೇಳ್ತಾನೆ. ಆತ್ಮಜ್ಞಾನ ಎಷ್ಟು ಶ್ರೇಷ್ಠವಾದದ್ದು, ಯಾಕೆ ಬೇಕು ನಮಗೆ ಇದು, ಇದನ್ನ 35ರಿಂದ 37ರ ತನಕ ಹೇಳ್ತಾನೆ. ಕೊನೆಗೆ 6ನೇ ಟಾಪಿಕ್ ಏನಪ್ಪಾ ಅಂದ್ರೆ 38ರಿಂದ 42ರ ತನಕ ಅಧ್ಯಾಯ ಪರಿಸಮಾಪ್ತಿಯ ತನಕ ಜ್ಞಾನಕ್ಕೆ ಅಧಿಕಾರಿ ಯಾರು, ಅನಧಿಕಾರಿ ಯಾರು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಒಂದು ಪೂರ್ಣವಾದಂತಹ ಚಿಂತನೆಯನ್ನ ಒಳಗೊಂಡಂತಹ ಒಂದು ಅಧ್ಯಾಯವಾಗಿದೆ. ಮುಖ್ಯವಾಗಿ ಜ್ಞಾನದ ವಿಚಾರವೇ ಇಲ್ಲಿ ಚರ್ಚೆಯಾಗಿದ್ರೂ ಕೂಡ ಆನುಷಂಗಿಕವಾಗಿ ಅವತಾರದ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ.
ಆದ್ದರಿಂದ ಬಹಳ ಸುಂದರವಾದ ಒಂದು ಮುಖ್ಯವಾದಂತಹ ಅಧ್ಯಾಯ ಈ ಜ್ಞಾನ ಕರ್ಮ ಸನ್ಯಾಸ ಯೋಗವಾದ 4ನೇ ಅಧ್ಯಾಯವಾಗಿದೆ. ಇನ್ನು ಭಗವಂತನು ಆರಂಭ ಮಾಡಿದ್ದಾನೆ ಈ ಅಧ್ಯಾಯ. ಏನಂತ? ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ. ಈ ಯೋಗವನ್ನು, ಅವ್ಯಯವಾದ ಯೋಗವನ್ನು ನಾನು ಮೊದಲು ವಿವಸ್ವಂತನಿಗೆ ಹೇಳಿದೆ. ವಿವಸ್ವಂತ ಅಂದ್ರೆ ಸೂರ್ಯ ಭಗವಂತನಿಗೆ, ಸೂರ್ಯ ದೇವರಿಗೆ ನಾನು ಈ ಯೋಗವನ್ನು ಮೊದಲು ಹೇಳಿದೆ. ಆ ಸೂರ್ಯನು ಅದನ್ನು ತನ್ನ ಮಗನಾದ ಮನುವಿಗೆ ಹೇಳಿದನು. ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷ್ವಾಕವೇ ಬ್ರವೀತ್. ಮನು ಆ ಜ್ಞಾನವನ್ನ ತನ್ನ ಮಗನಾಗಿರತಕ್ಕಂತಹ, ಶಿಷ್ಯನೂ ಮಗನೂ ಆಗಿರತಕ್ಕಂತಹ ಇಕ್ಷ್ವಾಕುವಿಗೆ ಅದನ್ನು ತಿಳಿಸಿಕೊಟ್ಟನು. ಏವಂ ಪರಂಪರಾ ಪ್ರಾಪ್ತಂ ಇವಂ ರಾಜರ್ಷಯೋ ವಿದುಃ. ಈ ರೀತಿಯಾಗಿ ಪರಂಪರೆಯಿಂದ ತಂದೆ ಮಗನಿಗೆ ಅಥವಾ ಗುರು ಶಿಷ್ಯನಿಗೆ ಹೇಳುತ್ತಾ ಹೇಳುತ್ತಾ ಪರಂಪರೆಯಿಂದ ಈ ಜ್ಞಾನವು ಹರಿದುಕೊಂಡು ಬಂತು. ರಾಜರ್ಷಿಗಳಲ್ಲಿಯೇ ಇದು ಹರಿದುಕೊಂಡು ಬಂತು. ರಾಜರ್ಷಯೋ ವಿದುಃ. ಆದರೆ ಸಕಾಲೇನೇಹ ಮಹತಾ ಯೋಗೋ ನಷ್ಟಃ. ಬಹಳವಾದ ದೀರ್ಘವಾದ ಕಾಲ ಪ್ರವಾಹದಲ್ಲಿ ಈ ಯೋಗವು ನಷ್ಟವಾಯಿತು. ಆದರೆ ಅದೇ ಯೋಗವನ್ನ ಸೂರ್ಯನಿಗೆ ಯಾವುದು ಹೇಳಿದ್ದನೋ, ಇಕ್ಷ್ವಾಕು ಮನು ಯಾವುದನ್ನು ತಿಳಿದರೋ, ನಂತರ ಪರಂಪರೆಯಲ್ಲಿ ರಾಜರೆಲ್ಲರೂ ಯಾವ ಯೋಗವನ್ನು ತಿಳಿದಿದ್ದರೋ ಅದೇ ಯೋಗವನ್ನು ಮತ್ತೆ ನಿನಗೆ ನಾನು ಹೇಳುತ್ತಿದ್ದೇನೆ. ಪುರಾತನವಾದ ಯೋಗವನ್ನು ಹೇಳುತ್ತಿದ್ದೇನೆ. ಯಾಕಂದ್ರೆ ನೀನು ನನ್ನ ಭಕ್ತನಿದ್ದೀಯಾ, ನನ್ನ ಸಖನೂ ಇದ್ದೀಯಾ, ಆದ್ದರಿಂದ ಈ ರಹಸ್ಯವನ್ನು ನನಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಭಗವಂತ. ಈ ವಿಷಯ ಯಾಕೆ ಪ್ರಸ್ತಾಪಿಸಲ್ಪಡ್ತು ಅಂತ ನಾನು ಹೇಳಿದೆ. ವಿಷಯದ ಚಿಂತನೆಯ ಪರಿಸಮಾಪ್ತಿಯಿಂದಾಗಿ ವಂಶ ಕಥನವನ್ನ ಮಾಡಿದ್ದಾರೆ. ಈ ವಂಶ ಕಥನವನ್ನ ಯಾಕೆ ಮಾಡಬೇಕು ಅಂದ್ರೆ, ನಾವು ಪಡೆದಂತಹ ಜ್ಞಾನ ಅತ್ಯಂತ ಪ್ರಾಮಾಣಿಕವಾದುದು. ಅದರಲ್ಲಿ ಎಳ್ಳಷ್ಟೂ ಸಂಶಯ ಇಡುಕೂಡುದು. ಯಾವುದೋ ಒಂದು ಜ್ಞಾನ ಹೊಸತಾಗಿದ್ದರೆ, ಯಾವುದೋ ಒಬ್ಬ ವ್ಯಕ್ತಿಯಿಂದ ಪ್ರೋಕ್ತವಾಗಿದ್ದರೆ ಅವನು ಅದನ್ನು ಆಚರಿಸಿರ್ಲೇಬೇಕು ಎನ್ನುವಂತಹ ಯಾವ ನಿಶ್ಚಯ ಇಲ್ಲ, ಮತ್ತು ಅದು ಫಲಕಾರಿಯಾಗುತ್ತದೆ ಎನ್ನುವುದರಲ್ಲಿ ಯಾವ ನಿಶ್ಚಯ ಬರುವುದಿಲ್ಲ ನಮಗೆ. ಅದರ ಬದಲಾಗಿ ಅತ್ಯಂತ ಪುರಾತನವಾದ ಕಾಲದಿಂದ ಯಾವುದೋ ಒಂದು ಸಾಧನೆಯೋ ವಿಚಾರವೋ ಹರಿದುಕೊಂಡು ಬಂದಿದೆ ಎಂದಾಗ ಟೈಮ್ ಟೆಸ್ಟೆಡ್ ಪ್ರೂಫ್ ನಮಗೆ ಸಿಗುತ್ತದೆ. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಕೂಡ ನಮ್ಮ ಮನೆತನದ ಔಷಧಿಯಿಂದ ಎಷ್ಟೋ ಜನರಿಗೆ ಗುಣಮುಖರಾಗಿದ್ದಾರೆ ಎಂಬುದು ಹೇಳಿದಾಗ ನಮಗೆ ಶ್ರದ್ಧೆ ಬರ್ತದೆ. ಪರಂಪರೆಯಿಂದ ಈ ವಿದ್ಯೆ ಹರಿದುಕೊಂಡು ಬಂದಿದೆ, ಇದು ನಾನು ಹೊಸದಾಗಿ ಕಂಡು ಹಿಡಿದಿದ್ದಲ್ಲ ಅಂದಾಗ ತಲೆತಲಾಂತರಗಳಿಂದ ಈ ವಿದ್ಯೆಯು ಫಲಕಾರಿಯಾಗಿದೆ ಎಂಬ ವಿಷಯದಲ್ಲಿ ನಮಗೆ ವಿಶ್ವಾಸ ಬರ್ತದೆ. ಅಂದ್ರೆ ಅಪ್ರಾಮಾಣ್ಯ ಶಂಕೆ ನಿವೃತ್ತಿ ಆಗ್ತದೆ. ಅದಕ್ಕೆ ಗುರು ಶಿಷ್ಯ ಪರಂಪರೆಯನ್ನ ಇಲ್ಲಿ ಹೇಳಿರತಕ್ಕಂಥದ್ದು. ಇದು ಅರ್ಜುನನಿಗಾಗಿ ಕೃಷ್ಣನು ಹೊಸತಾಗಿ ಹೇಳಿದ್ದಲ್ಲ. ಸೃಷ್ಟಿಯ ಆರಂಭದಲ್ಲಿಯೇ ಇದೇ ಜ್ಞಾನವನ್ನು ನಾನು ಕೊಟ್ಟಿದ್ದೇನೆ. ಯಾರಿಗೆ? ಹಿರಣ್ಯಗರ್ಭನಿಗೆ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯ ಆದಿಯಲ್ಲಿ ಹುಟ್ಟುವವರು. ಅವರ ಮನಸ್ಸಿನಲ್ಲಿ ಜ್ಞಾನವು ಸ್ಫುರಣೆಯಾಗ್ತದೆ. ಅದಕ್ಕೆ ಈ ಜ್ಞಾನಕ್ಕೆ ಅವ್ಯಯವಾದ ಜ್ಞಾನ ಅಂತ ಹೇಳ್ತಾರೆ. ಅವ್ಯಯ ಅನ್ನೋ ಶಬ್ದಕ್ಕೆ ವ್ಯಯರಹಿತವಾದದ್ದು, ನಾಶರಹಿತವಾದದ್ದು, ಸನಾತನವಾದದ್ದು. ಅದು ನಾಶರಹಿತವಾದದ್ದು ಯಾಕೆ ಅಂದ್ರೆ ಅದಕ್ಕೆ ಆದಿ ಇಲ್ಲ. ಈ ಅಧ್ಯಾತ್ಮ ಜ್ಞಾನ ಏನಿದೆಯೋ, ಕರ್ಮಯೋಗ ಜ್ಞಾನಯೋಗ ರೂಪವಾದಂತಹ ಈ ಜ್ಞಾನ ಇವತ್ತಿನದ್ದಲ್ಲ. ಅದು
ಸೃಷ್ಟಿಯ ಆರಂಭದಲ್ಲಿಯೇ ಬಂದಿರತಕ್ಕಂಥ, ಅದಕ್ಕೆ ಆದಿ ಇಲ್ಲ. ಅಲ್ಲ, ನೀವು ಸೃಷ್ಟಿಯ ಆರಂಭದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಿದ್ದೀರಾ ಮತ್ತು ಆದಿ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಹೊಸದಾಗಿ ಸೃಷ್ಟಿಯಾಗುವುದಲ್ಲ ಇದು. ಭಗವಂತನ ಹೃದಯದಲ್ಲಿ ಅದು ಲುಪ್ತವಾಗಿ ಅಪ್ರಕಟಿತವಾಗಿ ಮತ್ತೆ ಪ್ರಕಟವಾಗುವಂಥದ್ದು ಅಷ್ಟೇ. ಪ್ರಳಯ ಕಾಲದಲ್ಲಿ ಈ ಜ್ಞಾನವು ಭಗವಂತನ ಹೃದಯದಲ್ಲಿಯೇ ಲಯವಾಗುತ್ತೆ, ಸೃಷ್ಟಿ ಕಾಲದಲ್ಲಿ ಮತ್ತೆ ಅವನಿಂದ ಪ್ರಕಟವಾಗುತ್ತೆ. ಅಸ್ಯ ಮಹತೋ ಭೂಸಸ್ಯ ನಿಶ್ವತಿಸಸ್ಯ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣೋ ವೇದ. ಆ ಪರಮಾತ್ಮನಿನ ನಿಟ್ಟುಸುರಿನ ಹಾಗೆ ಅದು ಪ್ರಕಟಗೊಳ್ಳುತ್ತೆ ಎಂಬುದಾಗಿ ವೇದವೇ ಹೇಳುತ್ತೆ. ವೇದ ಹೊಸದಾಗಿ ಸೃಷ್ಟಿಯಾಗುವುದಿಲ್ಲ, ಭಗವಂತನಲ್ಲಿ ಅಡಗಿದ್ದದ್ದು ಮತ್ತೆ ಪ್ರಕಟ ಆಗುವುದು. ಆದ್ದರಿಂದ ಇದಕ್ಕೆ ಆದಿ ಇಲ್ಲ, ಇದಕ್ಕೆ ಅಂತ್ಯವೂ ಇಲ್ಲ. ಆದ್ದರಿಂದ ಇದಕ್ಕೆ ಹೆಸರು ಅವ್ಯಯ, ವ್ಯಯರಹಿತವಾದದ್ದು. ಯಾವುದು? ಕರ್ಮಯೋಗ ಜ್ಞಾನಯೋಗ ರೂಪವಾದ ಜ್ಞಾನ. ಅದಕ್ಕೆ ನಮ್ಮ ಧರ್ಮಕ್ಕೆ ಸನಾತನ ಧರ್ಮ ಅಂತ ಹೇಳ್ತಾರೆ. ನಮ್ದು ಸನಾತನ ಪರಂಪರೆ. ಸನಾ ಆತನೋತಿ ಇತಿ ಸನಾತನ, ಬಹಳ ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ವ್ಯವಸ್ಥೆ. ಅಂದ್ರೆ ಟೈಮ್ ಟೆಸ್ಟೆಡ್ ವೈದಿಕ ಸನಾತನ ಜೀವನ ಶೈಲಿ, ಅದರ ಸಾಧನಾ ವಿಧಾನಗಳು ಯಾರೋ ಹೊಸದಾಗಿ ಹೇಳಿದ್ದಲ್ಲ, ಯುಗ ಯುಗಗಳಿಂದ ಹರಿದುಕೊಂಡು ಬಂದದ್ದು. ಆದ್ದರಿಂದ ಸನಾತನ ಧರ್ಮ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಎಷ್ಟೋ ಧರ್ಮಗಳು ಹುಟ್ಟಿದವು, ನಾಶವಾಗಿ ಹೋದವು. ನಾವು ಹೇಳ್ತೇವಲ್ಲ, ರೋಮನ್ ಸಂಸ್ಕೃತಿ, ಬ್ಯಾಬಿಲೋನಿಯನ್ ಸಂಸ್ಕೃತಿ, ಈಜಿಪ್ಟ್, ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಹುಟ್ಟಿದವು, ಕಾಲಾಂತರದಲ್ಲಿ ನಾಶವಾದವು ಅಂತ. ನಮ್ಮ ದೇಶದ ಈ ವೈದಿಕ ಸನಾತನ ಸಂಸ್ಕೃತಿಗೆ ಒಂದೆರಡು ದಾಳಿಗಳಲ್ಲ, ಸಹಸ್ರ ಯುಗಗಳಿಂದ ದಾಳಿಗಳು ನಡೀತಾನೇ ಇವೆ. ಆದರೆ ಅನೇಕ ದಾಳಿಗಳಾದರೂ ಕೂಡ ಈ ವೈದಿಕ ಸಂಸ್ಕೃತಿ ಅಚ್ಚಳಿಯುವುದಕ್ಕೆ ಕಾರಣ ಇದು ತುಂಬಾ ಪ್ರಾಚೀನವಾದದ್ದು, ಸತ್ಯವಾದದ್ದು, ಭಗವಂತನಿಂದ ಪ್ರಕಟವಾದದ್ದು, ಅವ್ಯಯವಾದದ್ದು, ಸನಾತನವಾದದ್ದು. ಆದ್ದರಿಂದ ಇಂದು ಬದುಕಿ ಬಾಳಿದೆ, ಮುಂದೂ ಬದುಕತ್ತೆ. ಇನ್ನೊಂದು ಅರ್ಥದಲ್ಲಿ ಅವ್ಯಯ ಎಂಬ ಶಬ್ದಕ್ಕೆ ಅವ್ಯಯ ಫಲವನ್ನು ಕೊಡತಕ್ಕಂಥದ್ದು. ಈ ಕರ್ಮಯೋಗ ಜ್ಞಾನಯೋಗ ರೂಪವಾದಂತಹ ಜ್ಞಾನ ಏನಿದೆಯೋ ಇದು ಕೊಡುವ ಫಲ ಅವ್ಯಯವಾಗಿದೆ. ಅಂದ್ರೆ ಮೋಕ್ಷ ಫಲ ಶಾಶ್ವತವಾದ ಫಲ ಅದು. ಆದ್ರಿಂದ ಇದಕ್ಕೆ ಅವ್ಯಯ ಯೋಗ ಎಂದಾಗಿ ಕರೀತಾರೆ. ಸೃಷ್ಟಿಯ ಆರಂಭದಲ್ಲಿ ಹಿರಣ್ಯಗರ್ಭನಿಗೆ ಕೊಟ್ಟ. ಆ ಹಿರಣ್ಯಗರ್ಭನ ಪ್ರತೀಕವೇ ಸೂರ್ಯ ಭಗವಂತ. ಆದ್ದರಿಂದ ಸೂರ್ಯನಿಗೆ ಕೊಟ್ಟನು ಎಂದರೂ ಒಂದೇ, ಹಿರಣ್ಯಗರ್ಭನಿಗೆ ಕೊಟ್ಟನು ಒಂದೇ. ಹಿರಣ್ಯಗರ್ಭನು ಆ ಸೂರ್ಯನ ಅಂತರ್ಯಾಮಿಯಾಗಿದ್ದಾನೆ. ಆ ಸೂರ್ಯದೇವನಿಗೆ ಇನ್ನೊಂದು ಹೆಸರು ವಿವಸ್ವಾನ್. ವಿವಸ್ವಾನ್ ಎಂಬ ಶಬ್ದಕ್ಕೆ ಏನರ್ಥ? ವಿವಾಹ ಅಂದ್ರೆ ಅನ್ನಂ, ಅಸ್ಯ ಅಸ್ತಿ ಇತಿ ವಿವಸ್ವಾನ್. ಅನ್ನವನ್ನು ನೀಡುವವನು, ಅನ್ನವನ್ನು ಉಳ್ಳವನು ಎಂಬುದಾಗಿ. ಅನ್ನ ಎಂಬ ಶಬ್ದಕ್ಕೆ ಅರ್ಥ ಪುಷ್ಟಿ ಅಂತ, ನರಿಶ್ಮೆಂಟ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ನಮ್ಮ ದೇಹಕ್ಕೆ ಬಲವನ್ನು ಕೊಡುವವನು ಯಾರು? ಸೂರ್ಯ ಭಗವಂತ. ಸುಷ್ಟು ಈರಯತಿ ಇತಿ ಸೂರ್ಯ, ಚೆನ್ನಾಗಿ ಚಲಿಸುತ್ತಾನೆ, ಜ್ಞಾನವನ್ನು ಪ್ರಕಾಶವನ್ನು ನೀಡುತ್ತಾನೆ ಎಂಬರ್ಥದಲ್ಲಿಯೂ ಸೂರ್ಯ ಎಂಬ ಹೆಸರಿದೆ. ಆದರೆ ಇಲ್ಲಿ ವಿವಸ್ವಾನ್ ಅಂತ ಕರೆದಿದ್ದಾನೆ, ಪುಷ್ಟಿ ನೀಡುವವನು ಅಂತ. ಅದರಿಂದ ಸೂರ್ಯನಿಗೆ ಮತ್ತೊಂದು ಹೆಸರು ಪೂಷನ್ ಎಂಬ ಹೆಸರು ಇದೆ, ಪುಷ್ಟಿ ಕೊಡುವವನ. ಸೂರ್ಯನಿಗೆ ಕರ್ಮಯೋಗದ ಉಪದೇಶ ಭಗವಂತ ಮಾಡಿದ್ರಿಂದ ಇವತ್ತಿಗೂ ಕರ್ಮಯೋಗದ ಮೊದಲನೇ ಗುರು ಯಾರು ಅಂದ್ರೆ ಸೂರ್ಯ ಭಗವಂತ. ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಎದ್ದು ಅವನ ದರ್ಶನ ಮಾಡಬೇಕು. ಯಾಕಂದ್ರೆ ನಿನ್ನ ಹಾಗೆ ಕರ್ಮ ಮಾಡುವ ಸಾಮರ್ಥ್ಯ ನಮಗೆ ಕೊಡಪ್ಪ ಅಂತ. ಸಸ್ಯ ಶ್ಯಾಮಲೆಯು ಬೆಳೆಯುವುದಕ್ಕೆ ಕಾರಣ ಸೂರ್ಯ.
ಸಮುದ್ರ ನೀರನ್ನ ಮೋಡವನ್ನಾಗಿ ಮಾಡಿ ಮಳೆಯನ್ನ ವರ್ಷಿಸಿ ಏನು ಔಷಧಿ ವನಸ್ಪತಿಗಳನ್ನ ಬೆಳೆಯುವುದಕ್ಕೆ ಕಾರಣವಾದವನು ಸೂರ್ಯ ಭಗವಂತ. ಆ ಸೂರ್ಯನ ಕಿರಣವನ್ನ ಆಶ್ರಯಿಸಿಯೇ ಆ ಎಲೆಗಳಲ್ಲಿ ಇರತಕ್ಕಂಥ ದ್ಯುತಿ ಸಂಶ್ಲೇಷಣ ಕ್ರಿಯೆ ಏನು ಫೋಟೋಸಿಂಥಸಿಸ್ ಅಂತ ಏನ್ ಕರೀತಾರೆ, ಅದರಿಂದ ನಮ್ಗೆ ಫಲ ಉತ್ಪತ್ತಿ ಆಗ್ತಕ್ಕಂಥದ್ದು. ಗಿಡವನ್ನ ಬೆಳೆಸಿ ಅದರಲ್ಲಿ ಫಲವನ್ನು ಕೊಡುವುದಕ್ಕೆ ಕಾರಣವಾದವನು ಸೂರ್ಯ. ಆದ್ದರಿಂದ ವಿವಸ್ವ. ಅಷ್ಟೇ ಅಲ್ಲ, ನಮ್ಮ ಶರೀರಕ್ಕೂ ಶಕ್ತಿ, ಪಚನ ಮಾಡುವ ಸಾಮರ್ಥ್ಯವು ಸೂರ್ಯನಿಂದಲೇ ಬರುವುದಂತೆ. ಅದಕ್ಕೆ ಯಾರಿಗಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ವಿಟಾಮಿನ್ ಡಿ ಕೊರತೆಯಾಗಿದೆ, ಸೂರ್ಯನ ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಆಹಾರವನ್ನು ಕೊಡುವುದಷ್ಟೇ ಅಲ್ಲ, ಅದನ್ನು ಪಚನ ಮಾಡುವುದು ಕೂಡ ಸೂರ್ಯ ಭಗವಂತನ ಅನುಗ್ರಹದಿಂದ ಶರೀರಕ್ಕೆ ಪುಷ್ಟಿಯನ್ನು ಕೊಡುವುದರಿಂದ ವಿವಸ್ವಾನ್ ಪೂಷನ್. ಆ ಸೂರ್ಯನು ಕರ್ಮಯೋಗದ ಉಪದೇಶ ಪಡೆದು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಕರ್ಮಯೋಗವನ್ನ ಮಾಡ್ತಾ ಇದ್ದಾನೆ. ಹೇಗೆ ಸೇವೆಯನ್ನು ಮಾಡುತ್ತಿದ್ದಾನೆ, ಅದರ ಫಲವನ್ನು ಅಪೇಕ್ಷಿಸುತ್ತಿಲ್ಲ. ನಾವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು ಅವನಿಗೆ ಬೇಕು ಎಂಬ ಕಾರಣಕ್ಕೆಲ್ಲ, ನಮ್ಮ ಕೃತಜ್ಞತೆಯನ್ನು ಅವನಿಗೆ ಅರ್ಪಿಸುವುದಕ್ಕಾಗಿ ಅಷ್ಟೇ. ಅದರಿಂದ ಶ್ರೇಷ್ಠವಾದ ಗಾಯತ್ರಿ ಮಂತ್ರದ ಮೂಲಕ ಅವನನ್ನ ಸ್ತುತಿಸ್ತಕ್ಕಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟ ಅನೇಕ ಸೂಕ್ತಗಳು ವೇದದಲ್ಲಿ ನಾವು ಕಾಣುತ್ತೇವೆ. ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾನೆ, ಸೂರ್ಯನು ರಥಕ್ಕೆ ಒಂದೇ ಚಕ್ರವಂತೆ, ಅವನ ಸಾರಥಿ ಹೆಳವನಂತೆ, ಅವನ ರಥಕ್ಕೆ ಕಟ್ಟಿದ್ದು 7 ಕುದುರೆಗಳಂತೆ. ವಿಶಾಲವಾದ ಆಗಸದಲ್ಲಿ, ರಸ್ತೆಯೇ ಇಲ್ಲದಂತಹ ಜಾಗದಲ್ಲಿ ಅವನು ನಿರಂತರವಾಗಿ ಚಲಿಸುತ್ತಿದ್ದಾನಲ್ಲ, ಎಷ್ಟು ಮನೋಬಲ, ಎಷ್ಟು ಶಕ್ತಿಯುತವಾದದ್ದು ಎಂಬುದಾಗಿ ಒಬ್ಬ ಕವಿ ಹೇಳ್ತಾನೆ. ಜಗತ್ತಿಗೆ ಉಪಕಾರವಾಗುವುದಕ್ಕಾಗಿ ಯಾವ ಅಪೇಕ್ಷೆಯನ್ನೂ ಬಯಸದೆ ತನ್ನ ಕರ್ತವ್ಯ ಕರ್ಮವನ್ನು ನಿಷ್ಠೆಯಿಂದ ಪಾಲಿಸ್ತಕ್ಕಂಥವನು ಸೂರ್ಯ ಭಗವಂತ. ಅವನು ಭಗವಂತನ ಮೊದಲ ಶಿಷ್ಯ. ಇಲ್ಲಿ ನಿಮ್ಮ ಪ್ರಶ್ನೆ ಕೇಳಬಹುದು, ಸೂರ್ಯನಿಗೆ ಭಗವಂತ ಕೊಟ್ಟ ಉಪದೇಶ ಯಾವುದು ಅಂತ. ಅದೇ ವೇದದ ಉಪದೇಶ. ಭಗವದ್ಗೀತೆ ಬೇರೆ ಅಲ್ಲ, ವೇದ ಬೇರೆ ಇಲ್ಲ. ವೇದ ವೈದಿಕ ಸಂಸ್ಕೃತದಲ್ಲಿ ಉದಾತ್ತ ಅನುದಾತ್ತ ಸ್ವರಿತದಲ್ಲಿದೆ, ಆದ್ರೆ ಅದರಲ್ಲಿರುವ ಜ್ಞಾನವು ಭಗವದ್ಗೀತೆಯಲ್ಲಿ ಇರುವ ಜ್ಞಾನವೇ ಆಗಿದೆ. ಆದ್ರಿಂದ ವೇದದ ಮೂಲಕ ಭಗವಂತನು ಸೂರ್ಯನಿಗೆ ಜ್ಞಾನವನ್ನು ಕೊಟ್ಟ. ಅದಕ್ಕೆ ವೇದದಲ್ಲಿ 2 ಭಾಗ, ಜ್ಞಾನಕಾಂಡ, ಕರ್ಮಕಾಂಡ. ಭಗವದ್ಗೀತೆಯಲ್ಲಿ 2 ಭಾಗ, ಜ್ಞಾನಕಾಂಡ, ಕರ್ಮಯೋಗ ಕಾಂಡ. ಆದ್ರಿಂದ ವೇದದ ರೀತಿಯಲ್ಲಿ ಜ್ಞಾನವನ್ನು ಸೂರ್ಯನಿಗೆ ಉಪದೇಶಿಸಿದ. ಸೂರ್ಯನು ಆ ಜ್ಞಾನವನ್ನ ತನ್ನ ಮಗನಾದಂತಹ ವೈವಸ್ವತ ಮನುವಿಗೆ ಕೊಟ್ಟನು. ಮನು ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನುಗಳು ಆಳ್ವಿಕೆಯನ್ನು ಮಾಡ್ತಾರೆ, ಸಕಲ ಲೋಕದ ಆಳ್ವಿಕೆಯನ್ನು ಮಾಡ್ತಾರೆ. ಆ ಮನು 7ನೇ ಮನು ನಮ್ಮನ್ನ ಈಗ ಆಳ್ತಾ ಇದ್ದಾನೆ. ಅವನಿಗೆ ವೈವಸ್ವತ ಮನು ಅಂತ ಕರೀತಾರೆ. ವೈವಸ್ವತ, ವಿವಸ್ವಾನ್ ಎಂಬ ಶಬ್ದದಿಂದಲೇ ವೈವಸ್ವತ ಅಂತ. ಆದ್ದರಿಂದ ಆ ವೈವಸ್ವತ ಮನು, ಸಪ್ತಮ ಮನು ಈಗ ದೊರೆಯಾಗಿದ್ದಾನೆ. ಅವನು ತನ್ನ ತಂದೆಯಾದ ಸೂರ್ಯನಿಂದ ಜ್ಞಾನವನ್ನು ಪಡೆದುಕೊಂಡನು. ಆ ಮನುವು ಜ್ಞಾನವನ್ನ ಇಕ್ಷ್ವಾಕುವಿಗೆ ಕೊಟ್ಟ. ಇಕ್ಷ್ವಾಕು ಈ ಸೂರ್ಯ ವಂಶದ ಆದಿಪುರುಷ. ಈ ಶ್ರೀರಾಮಚಂದ್ರನ ವಂಶ ಇದೆಯಲ್ಲ, ಅದಕ್ಕೆ ಸೂರ್ಯ ವಂಶ ಅಂತ ಹೇಳ್ತಾರೆ. ಅದರ ಮೂಲ ಪುರುಷನಿಗೆ ಇಕ್ಷ್ವಾಕು ಅಂತ ಹೇಳ್ತಾರೆ. ಅವನು ಮನುವಿನ ಮಗ. ನಿಜವಾಗಿ ನಾವೆಲ್ಲರೂ ಮನುವಿನ ಮಕ್ಕಳೇ. ಅದರಿಂದ ನಮಗೆ ಮಾನವಾಹ ಅಂತ ಕರೀತಾರೆ. ಮಾನವ ಅಂದ್ರೆ ಮನುಪುತ್ರರು ಅಂತ ಅರ್ಥ. ಆದ್ರೆ ಮೊದಲು ಕ್ಷತ್ರಿಯ ರಾಜನಾಗಿ ಜಗತ್ತನ್ನ ಆಳಿದವನು ಇಕ್ಷ್ವಾಕು ಅಂತ. ಅವನ ಬಗ್ಗೆಯೂ ಕೂಡ ಯೋಗ ವಾಸಿಷ್ಠದಲ್ಲಿ ಒಂದು ಕಥೆ ಬರ್ತದೆ. ಇಕ್ಷ್ವಾಕು ರಾಜ್ಯಭಾರ ಮಾಡ್ತಾ ಇದ್ದಾಗ
ಅವನು ಆತ್ಮನಿಷ್ಠೆಯಲ್ಲಿ ತನ್ನ ಜೀವನವನ್ನು ಕಳೀತಾ ಇದ್ದ, ಆತ್ಮ ವಿಚಾರದಲ್ಲಿ. ಹಾಗಾಗಿ ನಡೆದಂತಹ ಒಂದು ಯುದ್ಧದಲ್ಲಿ ಅವನು ಸೋಲ್ತಾನೆ. ಸೋತ್ರು ಕೂಡ ಅದೇ ರಾಜ್ಯದಲ್ಲಿ ಭಿಕ್ಷೆ ಬೇಡಿಕೊಂಡು ಯಾವ ಮಾನಾವಮಾನಗಳನ್ನು ಲೆಕ್ಕಿಸದೆ ಬದುಕಿದ್ದಂತೆ. ಕೊನೆಗೆ ಏನಾಯ್ತು ಅಂದ್ರೆ, ಆ ವೈರಿ ರಾಜನು ಮರಣ ಹೊಂದಿದ ಮೇಲೆ ಆ ರಾಜ್ಯದಲ್ಲಿ ಒಬ್ಬ ಯುವರಾಜನು, ಅಂದ್ರೆ ಮುಂದಿನ ರಾಜನಾಗಿ ಯಾರು ಬರಬೇಕನ್ನುವಂತ ನಿಶ್ಚಯ ಮಾಡ್ಲಿಕ್ಕೆ ಒಂದು ಕ್ರಮವನ್ನ ಅನುಸರಿಸಿದ್ರಂತೆ. ಏನಂದ್ರೆ, ಆನೆಯ ಸೊಂಡಲಿಗೆ ಒಂದು ಹೂವಿನ ಹಾರವನ್ನ ಹಾಕಿ ಅದು ಯಾರ ಕುತ್ತಿಗೆಗೆ ಹಾಕುತ್ತೋ ಅವನೇ ರಾಜನಾಗ್ತಾನೆ ಅಂತ. ಆ ಆನೆ ಇವನನ್ನೇ ಹುಡ್ಕೊಂಡು ಬಂದು ಇಕ್ಷ್ವಾಕುವಿನ ಕುತ್ತಿಗೆಗೆ ಹಾರವನ್ನು ಹಾಕುತ್ತೆ, ಮತ್ತೆ ಪುನಃ ಅವನು ಅಲ್ಲಿಗೆ ರಾಜನಾಗ್ತಾನೆ. ಅಂದ್ರೆ ರಾಜ್ಯಭಾರ ಪಟ್ಟದಿಂದ ಕೆಳಗಿಳಿದರೂ ಯಾವ ಬೇಸರವಿಲ್ಲದೆ ಶಾಂತನಾಗಿದ್ದ. ಪುನಃ ರಾಜ್ಯಭಾರ ಸಿಕ್ಕಿದ ಮೇಲೂ ಕೂಡ ಯಾವ ಬೇಸರವೂ ಸಂತೋಷವೂ ಇಲ್ಲದೆ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಅಂದ್ರೆ ಮನಸ್ಸಿನ ಸಮಾಧಾನ, ಕರ್ತವ್ಯ ಬುದ್ಧಿ ಎಲ್ಲವೂ ಈಶ್ವರೇಚ್ಛೆ ಅಂತಕ್ಕಂಥ ಭಾವ, ಇದು ಯೋಗಿಯ ಲಕ್ಷಣ. ಹಾಗೆ ಈ ಜ್ಞಾನ ಮುಂದುವರೆದುಕೊಂಡು ಬಂತು. ಭಗೀರಥ, ಭರತ, ದಿಲೀಪ, ರಘು, ಶ್ರೀರಾಮಚಂದ್ರ, ಈ ರೀತಿಯಾಗಿ ಆ ಸೂರ್ಯ ವಂಶದಲ್ಲಿ ಮುಂದುವರೆದುಕೊಂಡು ಬಂತು ಜ್ಞಾನ. ಆದ್ರೆ ಕಾಲಘಟ್ಟದಲ್ಲಿ ಅದು ನಷ್ಟವಾಗಿ ಹೋಗುತ್ತೆ. ಕಾರಣ ಶಂಕರ ಭಗವತ್ಪಾದರು ಬರೀತಾರೆ, ದುರ್ಬಲಾನ್ ಅಜಿತೇಂದ್ರಿಯಾನ್ ಪ್ರಾಪ್ಯ ಯೋಗ ನಷ್ಟ. ಎಲ್ಲ ರಾಜರು ಕೂಡ ಋಷಿಗಳ ಹಾಗೆ ಬದುಕಿದ್ದರೆ ಇದು ಮುಂದುವರಿತಾ ಇತ್ತು. ಆದ್ರೆ ಕೆಲವರು ರಾಜರು ಮಾತ್ರ ಆಗಿದ್ರು, ಋಷಿಗಳಾಗಿರಲಿಲ್ಲ. ಏವಂ ಪರಂಪರಾ ಪ್ರಾಪ್ತಂ ಇದಂ ರಾಜರ್ಷಿಯೂ ವಿದುಹು. ಈ ಜ್ಞಾನವು ರಾಜರ್ಷಿಗಳಿಗೆ ತಿಳಿದಿತ್ತು. ಅಂದ್ರೆ ರಾಜರು ಋಷಿಯೂ ಯಾರು ಆಗಿರ್ತಾರೋ ಅವರಿಗೆ ರಾಜರ್ಷಿಗಳು ಅಂತ ಹೇಳ್ತಾರೆ. ರಾಜಾನಂತೆ ಋಷಯಶ್ಚ ಇತಿ ರಾಜರ್ಷಯ. ಹಿಂದೆಲ್ಲ ಒಬ್ಬ ಮಹಾರಾಜ ಆಗಬೇಕು ಅಂದ್ರೆ ಅವನು ಋಷಿತುಲ್ಯವಾದ ತಪಸ್ವಿ ಜೀವನವನ್ನು ನಡೆಸಬೇಕಿತ್ತು. ಇಂದ್ರಿಯ ನಿಗ್ರಹ ಪೂರ್ವಕವಾಗಿ, ಮನೋ ನಿಗ್ರಹ ಪೂರ್ವಕವಾಗಿ ಬದುಕನ್ನು ನಡೆಸಬೇಕಿತ್ತು. ಅಂಥವರೇ ಯಶಸ್ವಿ ರಾಜರಾಗ್ತಾ ಇದ್ರು. ನಾವು ಬೃಹದಾರಣ್ಯಕ ಮುಂತಾದ ಉಪನಿಷತ್ತುಗಳನ್ನು ನೋಡ್ತೇವೆ. ಅಶ್ವಪತಿ ಕೈಕೇಯಿ, ಅಜಾತಶತ್ರು, ಜನಕ ಮುಂತಾದ ಮಹಾರಾಜರ ಬಗ್ಗೆ ವಿವರಣೆ ಬರ್ತದೆ. ಅವರೆಲ್ಲರೂ ಕೂಡ ಒಳ್ಳೆ ಜಿಜ್ಞಾಸುಗಳಾಗಿದ್ರು, ಯೋಗನಿಷ್ಠರಾಗಿದ್ರು, ಅಧ್ಯಾತ್ಮ ಜೀವನವನ್ನ ನಡೆಸುವವರಾಗಿದ್ರು. ಹಾಗೆ ಒಬ್ಬ ರಾಜ ಇದ್ದಾಗ ಇಡೀ ಪ್ರಜಾ ಸಂಕುಲದ ಮೇಲೆ ಅವನ ಪ್ರಭಾವ ಬೀರ್ತದೆ. ಸರಿಯಾದ ರೀತಿಯಲ್ಲಿ ಪ್ರಜೆಗಳನ್ನ ತನ್ನ ಮಕ್ಕಳು ಎಂಬ ಸಮತ್ವ ಬುದ್ಧಿಯಿಂದ ರಾಜ್ಯಭಾರವನ್ನ ಮಾಡ್ಲಿಕ್ಕಾಗ್ತದೆ. ಆದ್ರಿಂದ ಈ ಜ್ಞಾನ ಕ್ಷತ್ರಿಯರಲ್ಲಿಯೇ ಪ್ರಧಾನವಾಗಿ ಪ್ರವಹಿಸ್ತಾ ಇತ್ತು. ಈ ಜ್ಞಾನ ಪರಂಪರೆಗೆ ಎರಡು ಮುಖ್ಯ ವಾಹಿನಿಯನ್ನ ಹೇಳ್ತಾರೆ. ಒಂದು ಕ್ಷತ್ರಿಯ ರಾಜರಲ್ಲಿ ಈ ಜ್ಞಾನ ಹರ್ಕೊಂಡು ಬಂದಿತ್ತು. ಇನ್ನೊಂದು ಬ್ರಹ್ಮರ್ಷಿಗಳಲ್ಲಿ, ಸನಕ ಸನಂದನ ಸನತ್ ಕುಮಾರಾದಿ ಋಷಿಗಳಲ್ಲಿ ಈ ಜ್ಞಾನ ಪರಂಪರೆ ಹರಿದುಕೊಂಡು ಬಂದಿತ್ತು. ಒಂದು ಋಷಿ ಪರಂಪರೆ, ಇನ್ನೊಂದು ರಾಜರ್ಷಿ ಪರಂಪರೆಯಲ್ಲಿ ಅವ್ಯಾಹತವಾಗಿ ಕರ್ಮಯೋಗ ಮತ್ತು ಜ್ಞಾನಯೋಗ ರೂಪವಾದಂತಹ, ಯೋಗದ್ವಯ ರೂಪವಾದಂತಹ ಜ್ಞಾನವು ಹರಿದುಕೊಂಡು ಬಂದಿತ್ತು. ಇಲ್ಲಿ ಋಷಿ ಪರಂಪರೆಯನ್ನು ಹೇಳ್ತಿಲ್ಲ ಭಗವಂತ, ಯಾಕಂದ್ರೆ ಸ್ವತಃ ತಾನು ಕ್ಷತ್ರಿಯ ಕುಲದವನಾಗಿದ್ದಾನೆ, ಅರ್ಜುನು ಕ್ಷತ್ರಿಯನಾಗಿದ್ದಾನೆ. ಆದ್ದರಿಂದ ಕ್ಷತ್ರಿಯ ಪರಂಪರೆಯಲ್ಲಿ ಇದು ಅವ್ಯಾಹತವಾಗಿ ನಿರಂತರವಾಗಿ ಹರಿದುಕೊಂಡು ಬಂದಿತ್ತು. ಆದರೆ ಕಾಲ ಪ್ರವಾಹದಲ್ಲಿ ಅಜಿತೇಂದ್ರಿಯರಾಗಿರತಕ್ಕಂತಹ ರಾಜರ ಕೈಯಲ್ಲಿ ಈ ಜ್ಞಾನ ಸಿಕ್ಕಿ ಇದು ನಷ್ಟವಾಯಿತು ಅಂತ ಹೇಳ್ತಾನೆ. ಇಲ್ಲೊಂದು ಪ್ರಶ್ನೆ ಇದ್ದು ಬಿಡುತ್ತೆ ನಮಗೆ, ನಷ್ಟ ಹಿಂಗಾಗತ್ತೆ ಸ್ವಾಮಿ? ಅವ್ಯಯವಾದ ಸನಾತನ ಧರ್ಮ ಅಂತಾನೆ ಪರಿಚಯ ಮಾಡಿಕೊಟ್ಟು ಈಗ ನಷ್ಟವಾಯಿತು ಎಂಬ ಶಬ್ದಕ್ಕೆ ಅರ್ಥ ಏನು? ನಷ್ಟ ಅಂದ್ರೆ ಲುಪ್ತವಾಯಿತು ಅಂತ ಅರ್ಥ, ಕಾಣದಾಯಿತು ಅಂತ ಅರ್ಥ. ಗುಪ್ತಗಾಮಿನಿ ಸರಸ್ವತಿ ಎಂದಾಗ ಗುಪ್ತಗಾಮಿನಿಯಾದಳು ಪ್ರಕಟಗೊಳ್ಳಲಿಲ್ಲ ಅಂತ. ಅಂದ್ರೆ ಅಲ್ಲಲ್ಲಿ ಯಾರ್ಯಾರದ್ದು ಹತ್ತಿರ ಇತ್ತು ವಿದ್ಯೆ, ಆದ್ರೆ ಪ್ರಮುಖರಾದಂತಹ ರಾಜರ ಕೈಯಲ್ಲಿ ಅದು ಇರ್ಲಿಲ್ಲ. ಹಾಗಂದ್ರೆ ವಿದ್ಯೆಯೇ ಇರಲಿಲ್ಲ ಅಂತ ಅಲ್ಲ. ಅದನ್ನೇ
ಇಲ್ಲಿ ನಷ್ಟವಾಯಿತು ಎಂಬ ಶಬ್ದವನ್ನ ಭಗವಂತ ಹೇಳ್ತಿದ್ದಾನೆ. ಬೇಸಿಗೆ ಗಾಲದಲ್ಲಿ ಒಣಗಿದ್ದ ಹುಲ್ಲು ಮಳೆಗಾಲದಲ್ಲಿ ಮಳೆ ಬಂದಾಗ ಮತ್ತೆ ಪ್ರಕಟಗೊಳ್ಳುವಂತೆ, ಸೂರ್ಯನು ಸಾಯಂಕಾಲವಾದಾಗ ಸಮುದ್ರದ ತೀರದಲ್ಲಿ ಮುಳುಗು ಹಾಕಿದಂತೆ, ಎಲ್ಲೋ ಕಾಲಘಟ್ಟದ ಸಂದರ್ಭದಲ್ಲಿ ಈ ವಿದ್ಯೆಯು ಕಾಣದಾಗುತ್ತೆ. ಆದರೆ ಆ ವಿದ್ಯೆ ನಷ್ಟವಾಗುವುದಕ್ಕೆ ಈಶ್ವರ ಬಿಡುವುದಿಲ್ಲ. ಮತ್ತೆ ಪ್ರಕಟವಾಗ್ತಾನೆ, ಅವತಾರವನ್ನೆತ್ತುತ್ತಾನೆ. ಅಂಶಾವತಾರವೋ ಪೂರ್ಣಾವತಾರವೋ ನಿತ್ಯಾವತಾರವೋ ಆವೇಶಾವತಾರವೋ ಯಾವುದೋ ಒಂದು ಅವತಾರದ ಮೂಲಕ ಮತ್ತೆ ಪ್ರಕಟವಾಗಿ ಆ ಪರಂಪರೆಯನ್ನು ಮುಂದುವರಿಸ್ತಾನೆ. ಹಾಗೆ ನಷ್ಟವಾದಂತಹ ವಿದ್ಯೆಯನ್ನು ಪುನರುತ್ಥಾನ ಮಾಡುವುದಕ್ಕಾಗಿ ಈ ವ್ಯವಸ್ಥೆಯನ್ನು ಪುನರ್ ನಿರ್ಮಾಣ ಮಾಡುವುದಕ್ಕಾಗಿ ನಾನು ಇವಾಗ ಈ ಯೋಗವನ್ನು ನಿನಗೆ ಹೇಳಿದ್ದೇನೆ ಅರ್ಜುನ. ಈ ಯೋಗವನ್ನು ನಿನಗೆ ಹೇಳಿರುವುದರ ಉದ್ದೇಶ ಇದರಲ್ಲಿ ನೀನು ನೆಲೆ ನಿಂತು ಈ ಪರಂಪರೆಯನ್ನು ಮುಂದುವರಿಸಬೇಕು. ಪರಂತಪ ಅಂತ ಕರೆದಿದ್ದಾನೆ ಅರ್ಜುನನಿಗೆ. ಪರಂತಪ ಅಂದ್ರೆ ಪರಂ ಶತ್ರುನ್ ತಾಪಯತಿ ಇತಿ ಪರಂತಪ. ಶತ್ರುಗಳನ್ನ ಸುಡುವವನು. ಆದ್ದರಿಂದ ಅಂತಹ ಶತ್ರು ಭಯಂಕರನಾದ ಅರ್ಜುನನೇ ಕ್ಷತ್ರಿಯರ ಕೈಯಲ್ಲಿಯೇ ಹರಿದು ಬಂದ ವಿದ್ಯೆಯನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕೋಸ್ಕರ ನೀನು ಯೋಗದಲ್ಲಿ ನೆಲೆ ನಿಂತು ಯುದ್ಧವನ್ನ ಮಾಡಬೇಕು ಎಂಬುದು ಭಗವಂತನ ಆದೇಶವಾಗಿದೆ. ಆದ್ದರಿಂದ ಈ ಪುರಾತನ ಯೋಗವನ್ನ ನಿನಗೆ ಮತ್ತೆ ಹೇಳುತ್ತಿದ್ದೇನೆ. ಕಾರಣ ಇಷ್ಟೇ, ನೀನು ನನ್ನ ಭಕ್ತನಾಗಿದ್ದೀಯ, ನನ್ನ ಸಖನಾಗಿದ್ದೀಯ. ಆದ್ದರಿಂದ ರಹಸ್ಯವನ್ನ ನಿನಗೆ ಹೇಳುತ್ತೇನೆ. ರಹಸ್ಯವನ್ನ ಹೇಳುವುದಕ್ಕೆ ಒಂದು ಮಗನಾಗಬೇಕು, ಆತ್ಮೀಯನಾದಂತಹ ಸ್ನೇಹಿತನು, ಸಖನೋ, ಭಕ್ತನೋ, ಪತ್ನಿಯೋ ಈ ರೀತಿಯಾದ ಸಂಬಂಧ ಇರಬೇಕು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಜ್ಞಾನದ ವಿಷಯ ಬಂದಾಗ ಗೊತ್ತಿದ್ದರೂ ಕೂಡ, ನನಗೆ ಜ್ಞಾನ ತಿಳಿದಿದ್ದರೂ ಕೂಡ ಎಲ್ಲರಿಗೂ ಹೇಳುವಂತಹ ವಿಷಯವಲ್ಲ. ಯಾರಿಗೆ ಜ್ಞಾನದ ಬಗ್ಗೆ ಶ್ರದ್ಧೆ ಇದೆಯೋ, ನಮ್ಮನ್ನ ಪೂರ್ಣವಾಗಿ ನಂಬ್ತಾರೋ, ಈ ವ್ಯಕ್ತಿಯನ್ನು ಪ್ರಾಮಾಣಿಕ ಅಂತ ಭಾವಿಸ್ಕೊಳ್ತಾರೋ, ಅಲ್ಲಿ ಹಂಚಿಕೊಂಡರೆ ಮಾತ್ರ ಅದು ಫಲಪ್ರದವಾದದ್ದು. ಜ್ಞಾನನ್ನ ಪಿಚ ಮೇಧಾವಿ ಜಡವಲ್ಲೋಕಮಾಚರ್ಯೆ. ತಿಳಿದಿದ್ದರೂ ಕೂಡ ವ್ಯಕ್ತಿ ಏನೋ ತಿಳಿದವನಂತೆ ವರ್ತಿಸಬೇಕು ಎಂಬುದಾಗಿ ಪ್ರಾಚೀನರು ಹೇಳ್ತಾ ಇದ್ರು. ಯಾಕಂದ್ರೆ ಅಶ್ರದ್ಧವುಳ್ಳವರಿಗೆ ಇದನ್ನು ಹೇಳಿದರೆ ಅದು ಅವರ ಮೇಲೆ ಯಾವ ಪ್ರಭಾವವನ್ನು ಬೀರುವಂಥದ್ದಲ್ಲ, ಬದಲಾಗಿ ಅವರಿಗೆ ಇನ್ನೂ ಸಮಸ್ಯೆಯೇ ತಂದೊಡ್ಡಬಹುದು. ಆದ್ರೆ ತನ್ನನ್ನು ನಂಬುವಂತಹ ತನ್ನ ಮಗನು, ತನ್ನ ಪ್ರಿಯ ಶಿಷ್ಯನು, ತನ್ನ ಸ್ನೇಹಿತನು, ತನ್ನ ಪತ್ನಿಯೋ, ತನ್ನ ಪತಿಯೋ, ಅಥವಾ ತನ್ನನ್ನೇ ನಂಬಿದ ಭಕ್ತನೋ, ಅವನಿಗೆ ಕೊಟ್ಟಂತಹ ವಿದ್ಯೆ ಸಾರ್ಥಕವಾಗ್ತದೆ. ಅರ್ಜುನ, ನೀನು ಕೇಳದಿದ್ದರೂ ಅನೇಕ ವಿಷಯಗಳನ್ನು ನಿನಗೆ ವಿಶದಪಡಿಸ್ತೇನೆ. ಕಾರಣ ಇಷ್ಟೇ, ನೀನು ನನ್ನ ಸ್ನೇಹಿತ ಮತ್ತು ಭಕ್ತ ಎಂಬುದಾಗಿ ಹೇಳ್ತಾನೆ. ಶ್ರೀಕೃಷ್ಣನು ತನಗೆ ಸಂಬಂಧಿಯಾಗಿದ್ರು ಕೂಡ, ಅಂದ್ರೆ ವಸುದೇವನ ತಂಗಿಯಾಗಿರತಕ್ಕಂತಹ ಕುಂತಿಯ ಮಕ್ಕಳು ಅರ್ಜುನಾದಿಗಳು, ಭಾವಮೈದುನರ ಸಂಬಂಧ ಅವರಿಗೆ. ಆದರೂ ಕೂಡ ಶ್ರೀಕೃಷ್ಣ ಎಂದರೆ ಅರ್ಜುನನಿಗೆ ತುಂಬ ಭಕ್ತಿ. ಕೃಷ್ಣನಿಗೂ ಕೂಡ ಪಾಂಡವರೆಂದರೆ ನನ್ನ ಪ್ರಾಣಗಳು ಎಂಬುದಾಗಿ ಹೇಳ್ತಾರೆ. ಮಮ ಪ್ರಾಣಾಹಿ ಪಾಂಡವಾಹ ಎಂಬುದಾಗಿ. ಪಾಂಡವರಿಗೆ ಕೃಷ್ಣನು ಸಂಬಂಧಿಯಾಗಿದ್ರೂ ಕೂಡ ಆ ಪವಿತ್ರ ಹೃದಯವನ್ನು ಹೊಂದಿದ್ದ ಕಾರಣದಿಂದ ಅವನ ಶ್ರೇಷ್ಠತೆಯನ್ನ, ಮಹಿಮೆ, ಹಿರಿಮೆ, ಗರಿಮೆಯನ್ನ ಭಾವಿಸಿಕೊಂಡು ಪೂಜ್ಯ ಭಾವನೆಯನ್ನು ತಾಳಿದ್ರು. ಅದೆಲ್ಲದರಲ್ಲಿಯೂ ಹೆಚ್ಚಿನದಾಗಿ ಶ್ರೀಕೃಷ್ಣನ ಮೇಲೆ ಪ್ರೇಮ ಇಟ್ಟವನು ಅರ್ಜುನನಾಗಿದ್ದ. ಅವನೇ ಕೃಷ್ಣನೇ ಹೇಳ್ತಿದ್ದಾನಲ್ಲ, ಭಕ್ತೋಸೀನೆ, ನನ್ನ ಭಕ್ತನಿದ್ದೀಯ. ಅಷ್ಟೇ ಅಲ್ಲ, ಸಖಾಚೇತಿ, ನನ್ನ ಮಿತ್ರನೂ ನೀನಾಗಿದ್ದೀಯ. ಮಿತ್ರ ಯಾರಪ್ಪ ಅಂತ ಹೇಳಿದ್ರೆ ಸಖ ಅಂತ ಕರೀತಾರೆ. ಸಮಾನಖ್ಯಾಯು ಸಖಾಯು. ಒಬ್ಬನ ಹೆಸರನ್ನ ಕರೆದ ತಕ್ಷಣ ಇನ್ನೊಬ್ಬನ ಹೆಸರು ನೆನಪಿಗೆ ಬಂದ್ಬಿಡ್ತದೆ ನಮಗೆ. ರಾಮ ಲಕ್ಷ್ಮಣ, ರಾಮ ಅಂದ ತಕ್ಷಣ ಬಂದ್ಬಿಡುತ್ತೆ ಲಕ್ಷ್ಮಣ. ಲಕ್ಷ್ಮಣ ರಾಮನನ್ನು ಬಿಟ್ಟು ಅಗಲ್ಲೇ ಇರಲಿಲ್ಲ. ಅಂತಹ ಅನ್ಯೋನ್ಯ ಅವಿನಾಭಾವ ಸಂಬಂಧವನ್ನ ಹೇಳ್ತಕ್ಕಂಥದ್ದು
ಮಿತ್ರ ಅಥವಾ ಸಖ ಎಂಬಂತಹ ಶಬ್ದ. ಭರ್ತೃಹರಿಯು ತನ್ನ ನೀತಿ ಶತಕದಲ್ಲಿ ಬರೀತಾನೆ, ಒಬ್ಬನ ಮಿತ್ರನ ಲಕ್ಷಣ ಹೇಗಿರ್ತದಪ್ಪ ಅಂದ್ರೆ, ಪಾಪಾತ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಾನ್ ನಿಗೂಹಯತಿ ಗುಣಾನ್ ಪ್ರಕಟೀಕರೋತಿ ಅಪದ್ಗತಂ ನ ಜಹಾತಿ ಗದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಃ. 6 ಲಕ್ಷಣಗಳಿರ್ತದಂತೆ ಇಬ್ಬರ ಮಿತ್ರರು ಎಂಬುದು ಖಚಿತಪಡಿಸಿಕೊಳ್ಳಿ ಈ ಲಕ್ಷಣಗಳನ್ನು ಪರೀಕ್ಷೆ ಮಾಡಬೇಕು. ಪಾಪಾನ್ ನಿವಾರಯತಿ, ತನ್ನ ಮಿತ್ರನು ಪಾಪ ಕಾರ್ಯದಲ್ಲಿ ತೊಡಗಿದ್ದಾನೆ ಅವನ ಬಿಡಿಸ್ತಾನೆ. ಯೋಜಯತೆ ಹಿತಾಯ, ಅವನ ಸನ್ಮಾರ್ಗದಲ್ಲಿ ಮುನ್ನಡೆಸ್ತಾನೆ. ಗುಹ್ಯಾನ್ ನಿಗೂಹಯತಿ, ಅವನ ಗುಟ್ಟನ್ನ ಅಡಗಿಸಿಡ್ತಾನೆ. ಗುಣಾನ್ ಪ್ರಕಟೀಕರೋತಿ, ಅವನ ಒಳ್ಳೆ ಗುಣವನ್ನ ಪ್ರಕಟಪಡಿಸ್ತಾನೆ. ಅವನಲ್ಲಿ ಲೋಪದೋಷಗಳೇನಾದ್ರೂ ಇದ್ರೆ ಅದನ್ನ ಎಲ್ಲರ ಮುಂದೆ ಹೇಳಲಿಕ್ಕೆ ಹೋಗಲ್ಲ. ಅದ್ರ ಮಿತ್ರ ಅಲ್ಲದವ್ರು ಏನ್ ಮಾಡ್ತಾರೆ, ದೋಷನೇ ಹೇಳ್ತಾರೆ, ಗುಣ ಮುಚ್ಚಿಡ್ತಾರೆ. ಆಪದ್ಗತಂ ನ ಜಹಾತಿ, ಕಷ್ಟ ಕಾಲದಲ್ಲಿ ಕೈ ಬಿಡೋಲ್ಲ. ನ ದದಾತಿ ಕಾಲೇ, ಕಷ್ಟ ಬಂದಾಗ ಕೊಡ್ತಾನೆ. ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಃ, ಇದು ಸನ್ಮಿತ್ರರ ಲಕ್ಷಣ ಎಂಬುದಾಗಿ ಬರ್ತದೆ. ಆದ್ರಿಂದ ಶ್ರೀಕೃಷ್ಣ ಮತ್ತು ಅರ್ಜುನ ಎಷ್ಟು ರೀತಿ ಆತ್ಮೀಯತೆ ಇತ್ತು ಅಂದ್ರೆ, ವಿದುರ ಸಂಜಯ ನೋಡ್ಲಿಕ್ಕೆ ಹೋಗ್ತಾನೆ. ಶ್ರೀಕೃಷ್ಣ ಅರ್ಜುನರು ಯುದ್ಧಕ್ಕಿಂತ ಮುಂಚೆ ಒಂದು ಡೇರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಅರ್ಜುನನ ಕಾಲು ಕೃಷ್ಣನ ಕಾಲ ಮೇಲೆ ಇತ್ತಂತೆ. ಪರಸ್ಪರ ಕಾಲುಗಳನ್ನ ಬದಲಾವಣೆ ಮಾಡಿಕೊಳ್ಳುವಷ್ಟರ ಮಟ್ಟಿನ ಸ್ನೇಹ. ಒಟ್ಟಿಗೆ ತಿನ್ನಿಸ್ತಾ ಇದ್ರು, ಒಟ್ಟಿಗೆ ಹೋಗ್ತಾ ಇದ್ರು, ಒಟ್ಟಿಗೆ ಮಲಗ್ತಾ ಇದ್ರು. ಅದನ್ನೇ 11ನೇ ಅಧ್ಯಾಯದಲ್ಲಿ ಅರ್ಜುನೇ ಹೇಳ್ತಾನೆ, ನಾನು ನಿನ್ನ ಆತ್ಮೀಯ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ, ಬಟ್ ಇವತ್ತು ಗೊತ್ತಾಯ್ತು ವಿಶ್ವರೂಪ ನೋಡಿ ನೀನು ಸಾಮಾನ್ಯನಲ್ಲ ಎಂಬುದು ಹೇಳ್ತಾನೆ. ಅದರಿಂದ ಆತ್ಮೀಯತೆ ಎಷ್ಟು ಮಟ್ಟಿಗೆ ಇರುವುದರಿಂದ ನಿನಗೆ ನಾನು ಈ ರಹಸ್ಯವನ್ನು ತಿಳಿಸಿಕೊಡ್ತೇನೆ. ಅಧ್ಯಾತ್ಮ ವಿದ್ಯೆಗೆ ರಹಸ್ಯ ವಿದ್ಯೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದನ್ನ ಎಲ್ಲರಿಗೂ ಹೇಳ್ಕೊಡಬಾರದು ಎನ್ನುವ ಕಾರಣಕ್ಕಾಗಲ್ಲ, ಹೇಳಿಕೊಟ್ಟರೂ ಅರ್ಥವಾಗುವುದಿಲ್ಲ. ಅತ್ಯಂತ ಶ್ರದ್ಧಾಳುವಾಗಿದ್ದರೆ ಅರ್ಥವಾಗ್ತದೆ. ಇಲ್ಲವಾದ್ರೆ ಪೂರ್ವ ಜನ್ಮದಲ್ಲಿ ಅವನು ಸಾಕಷ್ಟು ಸಾಧನೆಯನ್ನು ಮಾಡಿ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡ್ರೆ ಮಾತ್ರವೇ ಅರ್ಥವಾಗ್ತಕ್ಕಂಥದ್ದು. 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನಲ್ಲ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇರಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ತನ್ನ ಸ್ವರೂಪವಾಗಿ ತಾನೇ ಆಗಿರುವ ಈ ಆತ್ಮವಸ್ತುವು ತನಗೆ ಪರಿಚಯವಿಲ್ಲದಂತೆ ಬದುಕುವಂಥದ್ದು ಆಶ್ಚರ್ಯವಲ್ಲದೆ ಇನ್ನೇನು. ಒಂದು ರೈಲಲ್ಲಿ ಪ್ರಯಾಣ ಮಾಡ್ತಿದ್ದಂತೆ ಶ್ರೀಮಂತ. ಅವನ ಮಲಗಿರುವ ಹಾಸಿಗೆಯ ಪಕ್ಕದಲ್ಲಿಯೇ ಮತ್ತೊಬ್ಬ ಕಳ್ಳ ಮಲಗಿದ್ದ. ಕನ್ಯಾಕುಮಾರಿಯಿಂದ ಜಮ್ಮುವರೆಗೆ ಹೋಗುವ ದೀರ್ಘ ಪ್ರಯಾಣ, 4-5 ದಿನದ ರಾತ್ರಿಯನ್ನು ಕಳೆಯಬೇಕು. ಕಳ್ಳ ಯೋಚನೆ ಮಾಡಿದ, 1 ದಿನ ರಾತ್ರಿ ಆದ್ರೂ ಕೂಡ ಸಿಗುತ್ತೆ ಅವಕಾಶ, ಚೆನ್ನಾಗಿ ನಿದ್ರಿಸಿರುವ ಹೊತ್ತಲ್ಲಿ ಆ ಶ್ರೀಮಂತನ ಧನವನ್ನೆಲ್ಲ ಅಪಹರಿಸ್ತೇನೆ ಅಂತ ಬಯಸಿದ್ದ. ಪ್ರತಿನಿತ್ಯ ರಾತ್ರಿ ಪ್ರಯತ್ನಿಸಿದ. ಎಷ್ಟು ಹುಡುಕಿದ್ರು ಶ್ರೀಮಂತನ ಚೀಲದಲ್ಲಿ ಆಗ್ಲಿ ಅವನ ಸೂಟ್ ಕೇಸ್ನಲ್ಲಾಗ್ಲಿ ಅವನು ಹೊಂದಿರುವ ಹಣವು ಕಳ್ಳನಿಗೆ ಸಿಗಲಿಲ್ಲ. ಕೊನೆಗೆ 5ನೇ ದಿನವೂ ಬಂತು. ರೈಲಿಂದ ಕೆಳಗಿಳಿಬೇಕಾದ ಸಮಯ. ಕಳ್ಳ ಪ್ರಾಮಾಣಿಕ ಒಪ್ಕೊಳ್ತಾನೆ, ಸರ್ ನಾನು ಕದಿಲಿಕ್ಕಂತ ಬಂದಿದ್ದೆ, ಆದ್ರೆ ನಮಗೂ ಸಂಪತ್ತು ಸಿಗಲೇ ಇಲ್ಲ, ನಿಮ್ಗೆ ಒಂದು ವಸ್ತುವು ಕೂಡ ಸಿಗ್ಲಿಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ನೀವು ಹಣವನ್ನು ಲೆಕ್ಕ ಮಾಡ್ತಾ ಇದ್ರಿ, ರಾತ್ರಿ ಎಲ್ಲಿ ಇಡ್ತಾ ಇದ್ರಿ ಅದನ್ನ ಅಂತ ಕೇಳಿದ. ಶ್ರೀಮಂತ ಹೇಳಿದಂತೆ, ನನಗೆ ಗೊತ್ತಿತ್ತು ನೀನು ಕದಿಲಿಕ್ಕೆ ಬಂದಿದ್ದೀಯಾ ಅಂತ, ಅದಕ್ಕೆ ಹಗಲು ಹೊತ್ತು ನಾನು ಲೆಕ್ಕ ಮಾಡ್ತಿದ್ದ ಹಣವನ್ನೆಲ್ಲ ರಾತ್ರಿ ನಿನ್ನ ದಿಂಬಿನ ಕೆಳಗೆ ಇಡ್ತಿದ್ದೆ ಅಂತ ಹೇಳಿದ್ದಂತೆ. ನೀನು ಎಲ್ಲಾ ಕಡೆಗೆ ಹುಡುಕ್ತೀಯ, ನಿನ್ನ ದಿಂಬಿನ ಕೆಳಗೆ ಮಾತ್ರ ಹುಡುಕಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹೀಗೆ ರಹಸ್ಯ ಎಂಬ ಶಬ್ದಕ್ಕೆ ಅರ್ಥ. ನಾವು ಸುಖ ಶಾಂತಿ ನೆಮ್ಮದಿಗಾಗಿ ಎಲ್ಲ ಕಡೆಯೂ ಹುಡುಕುತ್ತೇವೆ, ಆದ್ರೆ ಅದು ಇರುವುದು ನಮ್ಮ ಹೃದಯದ ಮೂಲದಲ್ಲಿ, ನಮ್ಮೊಳಗೆ ನಾವೇ ಆಗಿ. ಅಂತಹ ರಹಸ್ಯವನ್ನ ನಿನಗೆ ಮತ್ತೆ ಹೇಳ್ತೇನೆ. ಜ್ಞಾನಯೋಗ ಕರ್ಮಯೋಗ ರೂಪವಾದ ಈ ಅಧ್ಯಾತ್ಮ ವಿದ್ಯೆ, ಪರಮಾರ್ಥ ವಿದ್ಯೆ, ವೈದಿಕ ಸನಾತನ ವಿದ್ಯೆ ನಿನ್ನ ಮೂಲಕ ಮುಂದುವರಿಯಲಿ ಎನ್ನುವ ಕಾರಣಕ್ಕೆ ತಿಳಿಸುತ್ತಿದ್ದೇನೆ ಎಂಬುದಾಗಿ ಆ ಗೀತೆಯ ಶ್ರೇಷ್ಠತೆಯನ್ನು ಹೇಳ್ತಾನೆ. ಇವತ್ತು ನಿನ್ನೆಯ ವಿಚಾರ ಅಲ್ಲ, ಬಹು ಹಳೆಯ ವಿಚಾರ ಎಂಬುದಾಗಿ ತಿಳಿಸುತ್ತಾ ಭಗವಂತನು
ಗೀತೆಯ ಮಾಹಾತ್ಮೆಯನ್ನ ವರ್ಣಿಸಿದ್ದಾನೆ. ಈ ಸಂಬಂಧಪಟ್ಟ ಹಾಗೆ ಅರ್ಜುನಿಗೆ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ರೂಪವಾಗಿ ಅವತಾರದ ರಹಸ್ಯವನ್ನು ಭಗವಂತ ಹೇಳುವುದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.